ಸಮರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗ ಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯಪೀಠಾಧ್ಯಕ್ಷರು ಆದಂತಹ ಅಲ್ಲಮಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಂದಿರೇ ಮತ್ತು ಎಲ್ಲ ಪೂಜ್ಯರೇ, ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ನೆನ್ನಿನ ದಿನ ವಿಶೇಷವಾದ ಪ್ರವಚನ ಕೇಳಿದ್ದೀರಿ. ಎಲ್ರಿಗೂ ಸಂತೋಷ ಆಯ್ತಾ? ಅದಕ್ಕೆ ಮುಂಚೆ ನಿಮ್ಗೆ ಹೇಳಲಿಲ್ಲ ನಾನಿರಲ್ಲ ಅಂತ ಹೇಳಿ. ನಾನಿರೋದಿಲ್ಲ ಅಂತ ಹೇಳಿದ್ರೆ ಬಹಳ ಜನ ಆಬ್ಸೆಂಟ್ ಆಗ್ಬಿಡ್ತಾ ಇದ್ರಿ, ಹೌದಲ್ವಾ? ಮತ್ತಿಂತಹ ಪ್ರವಚನ ಕಳ್ಕೊಂತ ಇದ್ರಿ. ಮಂಜುನಾಥ್ ಮಡಿವಾಳರವರು ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಶರಣಧರ್ಮ ಮಾರ್ಗಿಗಳು. ಚೆನ್ನಾಗಿ ಅಭ್ಯಾಸ ಮಾಡಿದಕ್ಕಿಂತಲೂ ಹೆಚ್ಚಾಗಿ ಜೀವನದಲ್ಲಿ ಅಳವಡಿಸ್ಕೊಂಡು, ಯಾವಾಗಲೂ ಒಂದು ಪ್ರವಚನ ಪ್ರಭಾವ ಆಗಬೇಕಾದ್ರೆ ಜೀವನದಲ್ಲಿ ಅಳವಡಿಸ್ಕೊಂಡು ಹೇಳಿದ್ರೆ ಇನ್ನೂ ಚೆನ್ನಾಗಿ ಪ್ರಭಾವ ಆಗುತ್ತೆ. ಅವರೇನು ಹೇಳಿದಾರೋ ಅದನ್ನು ಅವ್ರು ಬದುಕ್ತಾ ಇದ್ದಾರೆ. ಅದು ನಿಜವಾದ ಸಾಧನೆ. ನಾವು ಹೇಳಿದ್ದನ್ನು ನಮಗೆ ಮೊದಲು ನಾವು ಅನ್ವಯ ಮಾಡ್ಕೋಬೇಕು. ಸುಮಾರು 250ಕ್ಕಿಂತ ಹೆಚ್ಚು ಜನ ಉಪವಾಸ ಮಾಡ್ತಾ ಇದ್ದೀರಾ. ಯಾಕೆ ಅಂದರೆ ನಾನು ಉಪವಾಸ ಮಾಡಿ ನಿಮಗೆ ಹೇಳ್ತಾ ಇರೋದು. ಈಗ ಉಪವಾಸ ಮಾಡ್ತಾ ಇಲ್ಲ, ಆದರೆ ಕಾಯಿಲೆ ಬಂದಾಗ, ಅಗತ್ಯ ಬಿದ್ದಾಗ ಮತ್ತು ಮೊದಲು ಪ್ರಯೋಗಕ್ಕಾಗಿ ಎಲ್ಲ ರೀತಿಯ ಉಪವಾಸಗಳನ್ನು ಮಾಡಿದ ಮೇಲೆ ನಿಮಗೆ ನಾನು ಸಲಹೆ ಕೊಡ್ತಾ ಇರ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ನಿಮಗೆ ಇಷ್ಟು ಜನರಿಗೆ ಉಪವಾಸ ಮಾಡಿದ್ದಕ್ಕೆ ಸಂತೋಷ ಆಗಿದೆ. ಎಷ್ಟೋ ಜನರಿಗೆ ಆರೋಗ್ಯ ಸುಧಾರಣೆ ಆಗಿದೆ. ಇವತ್ತೊಬ್ಬರು ಬಾಲ್ಕಿಯಿಂದ ಫೋನ್ ಮಾಡಿದ್ರು, ಅಲ್ಲಿಂದ ಬಂದು ಇಲ್ಲಿ ಉಪವಾಸ ಮಾಡಿ ಹೋಗ್ತಾರೋ. ದೇವ್ರು ಬಂದಂಗೆ ಬಂದ್ರೆ ಅಪ್ಪರ ನೀವು ನಮ್ಮ ಕಡೆ. ನಮಗೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿ ಸಾಕಾಗಿತ್ತು. ಈಗ ನನಗೆ 6 ದಿವಸ ಆಯಿತು, 9 ದಿವಸ ಆಯಿತು. ಮುಂದಿನ ನೀವು 3 ತಿಂಗಳು ಹೇಳಿದ್ರು ನಾನು ಮಾಡ್ತೀನಿ, ನಾನು ತೂಕ ಇಳಿಸ್ಕೊಳ್ತೀನಿ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಹೇಳೋದೇ ಬೇಕಾಗಿಲ್ಲ ನಿಮಗೆ. ಅನೇಕ ಜನರಿಗೆ ಚಿಂತೆ ಇರ್ಬೋದು, ಅಂದರೆ ಹೋದ್ಮೇಲೆ ಏನು ಮಾಡೋದು, ನಾವು ಯಾರಿಗೆ ಕೇಳೋದು? ಈಗೆಲ್ಲ ಮೊಬೈಲ್ ಫೋನ್ಗಳಿದೆ. ಅದಕ್ಕಿಂತ ಹೆಚ್ಚಾಗಿ ಪುಸ್ತಕಗಳು ಬರೆದಿದ್ದೀನಿ. ಉಪವಾಸ ಏನಿದರ ರಹಸ್ಯ ಮತ್ತು ಆರೋಗ್ಯ ಅಮೃತ ಪುಸ್ತಕ 2 ತಗೊಂಡ್ಬಿಟ್ರೆ ನಿಮಗೆ ಓದುವ ಪ್ರವೃತ್ತಿಯನ್ನು ಕಲಿಸ್ತದದು. ಓದೋದು ಬಿಟ್ಬಿಟ್ಟಿದ್ದೀರ ಬಹಳ ಜನ. ಓದೋದನ್ನು ಕಲಿಸುತ್ತದೆ, ಓದೋದಕ್ಕೆ ಖುಷಿ ಆಗತ್ತೆ, ಜೊತೆಗೆ ಮಾರ್ಗದರ್ಶನವೂ ಆಗತ್ತೆ. ಹಂಗೂ ನಿಮಗೆ ಹೊಳಿಲಿಲ್ಲ, ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ, ನಿನ್ನೆ ಮಾನಸಿಕ ಆರೋಗ್ಯವನ್ನು ಕುರಿತು ಮಂಜುನಾಥ್ ಮಾಸ್ತರ್ ಮಾತನಾಡಿದ್ದಾರೆ. ಇನ್ನು ಇವತ್ತು ನಾನು ಇನ್ನೂ ಕೆಲವು ವಿಷಯಗಳನ್ನು ನಿಮಗೆ ಹೇಳಿ ಮುಂದೆ ಮಾನಸಿಕ ಆರೋಗ್ಯಕ್ಕೆ ಹೋಗ್ಬೇಕಾಗಿದೆ. ಅಥವಾ ಮಾನಸಿಕ ಆರೋಗ್ಯಕ್ಕೆ ಬರೋ ಹೊತ್ತಿಗೆ ನಮ್ಮ ಪ್ರವಚನನೇ ಮುಕ್ತಾಯ ಆಗುತ್ತೇನೋ ಅಂತ ಕಾಣಿಸುತ್ತೆ. ಒಂದು ಸಣ್ಣ ಪ್ರಶ್ನೆ ನಾನು ಕೇಳವೆಲ್ಲ ಸಣ್ಣ ಪ್ರಶ್ನೆ, ನಿಮ್ಗೆ ಉತ್ತರ ಗೊತ್ತಿರುತ್ತೆ. ಇದೇನಪ್ಪ ನಮ್ಮನ್ನ ಅಂಗನವಾಡಿ ಮಟ್ಟಕ್ಕೆ, ಬಾಲವಾಡಿ ಮಟ್ಟಕ್ಕೆ ಇಳಿಸ್ಬಿಡ್ತಾರೆ ಈ ಗುರುಗಳು ಅಂತ ಅನ್ಕೊಂತೀರೇನೋ. ಆದರೂ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ಒಂದು ಪ್ರಶ್ನೆ ಕೇಳಲಾ? ಹೇಳಕ್ ತಯಾರಿದ್ದೀರಾ? ಇಮಿಡಿಯೇಟ್ ಆಗಿ ಹೇಳ್ಬೇಕು, ಮತ್ತೆ ಪಟ್ ಅಂತ ಹೇಳ್ಬೇಕು.
ಭೂಲೋಕದ ಅಮೃತ ಯಾವುದು? ಓ, ಇವರು ನಮ್ಮ ಕಡೆ ಹೇಳ್ದಂಗೆ ಕಾಣ್ತಾರೆ. ಇದು ಬಸವ ಕಲ್ಯಾಣದವರು ಭೂಲೋಕದ ಅಮೃತ ಯಾವುದು ಅಂತ ಹೇಳಿದ್ರೆ ಯಾರು ಹೇಳಲಿಲ್ಲ ಅಲ್ವಾ? ಬಸವ ಕಲ್ಯಾಣದವ್ರು ಯಾರು ಹೇಳಲಿಲ್ಲ. ನಿಮಗೇನನ್ಸುತ್ತೆ? ಪ್ರಾಮಾಣಿಕವಾಗಿ ಹೇಳಿ, ಬಸವ ಕಲ್ಯಾಣದವ್ರಿಗೆ ಭೂಲೋಕದ ಅಮೃತ ಅಂದ್ರೆ ಯಾವುದು? ಇಲ್ಲ, ಕಾಪಿ ಹೊಡೆದಿದ್ದೀರ. ಈಗ ಅವ್ರು ಹೇಳಿದ್ರು ಅಂತ ನೀವು ಹೇಳ್ತಾ ಇದ್ದೀರಾ, ಮತ್ತೆ ನೀರಿನ ಬಗ್ಗೆ ಮಾತನಾಡ್ತಾರೆ ಅಂತ ಗೊತ್ತಾಗಿರ್ಬೇಕು ಕೆಲವರಿಗೆ. ನಿಜವಾಗಿ ನಾನು ಬರಕ್ ಮುಂಚೆ ಅಥವಾ ಈ ಪ್ರವಚನ ಶುರುವಾಗಕ್ಕೆ ಮುಂಚೆ ಭೂಲೋಕದ ಅಮೃತ ಯಾವುದಂತ ನೀವು ತಿಳ್ಕೊಂಡಿದ್ರಿ, ಅದನ್ನ ಹೇಳಿ. ಇವಾಗ ಪ್ರಾಮಾಣಿಕವಾಗಿ ಯಾವುದಂತ ತಿಳ್ಕೊಂಡಿದ್ರಿ? ನೀರನ್ನ? ಓ, ವಿಚಾರ. ಇದು ಸತ್ಯವಾದ ಉತ್ತರ. ಆದ್ರೂ ಕೆಲವು ಕಡೆ ಭೂಲೋಕದ ಅಮೃತ ಯಾವುದು ಅಂದ್ರೆ ಜೇನುತುಪ್ಪ ಅಂತ ಹೇಳ್ತಾರೆ. ಭೂಲೋಕದ ಅಮೃತ ಯಾವುದು ಅಂದ್ರೆ ಎಳ್ನೀರು ಅಂತ ಹೇಳೋರಿದ್ದಾರೆ. ಈಗ ಅವ್ರೇನೋ ಒಬ್ರು ಶರಣರು ಹೇಳಿದ್ರಲ್ಲ, ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡಿಲ್ರಿ. ಸರಿಯಾದ ಉತ್ತರ ಅದು, ಸರಿಯಾದ ಉತ್ತರ, ಒಪ್ಪಿಕೊಳ್ಬೇಕಾದಂತ ಉತ್ತರ. ಜೇನುತುಪ್ಪ ಭೂಲೋಕದ ಅಮೃತ ಅನ್ನೋರಿದ್ದಾರೆ, ಎಳನೀರು ಭೂಲೋಕದ ಅಮೃತ ಅನ್ನೋರಿದ್ದಾರೆ, ಮಜ್ಜಿಗೆ ಭೂಲೋಕದ ಅಮೃತ ಅನ್ನೋರಿದ್ದಾರೆ. ಇನ್ನು ಅಲ್ಲಲ್ಲಿ ಕೆಲವರು ಅಥವಾ ಇತ್ತೀಚೆಗೆ ಜಾಸ್ತಿ ಜನ ಆಲ್ಕೋಹಾಲ್ ಭೂಲೋಕದ ಅಮೃತ ಅನ್ನೋರು ಇದ್ದಾರೆ. ನಿಮ್ಮೂರಾಗೂ ಇರ್ಬೇಕಲ್ಲ, ಇದಾರಲ್ವಾ? ಆದರೆ ಯೋಚನೆ ಮಾಡಿ ನೀವು, ಎಳ್ನೀರಾಗಲಿ, ಜೇನುತುಪ್ಪ ಆಗಲಿ, ಹಾಲಾಗಲಿ, ಮಜ್ಜಿಗೆ ಆಗಲಿ, ಕೊನೆಗೆ ಆಲ್ಕೋಹಾಲೇ ಆಗಲಿ, ತಯಾರಾಗಬೇಕಾದ್ರೆ ಏನ್ ಬೇಕು? ನೀರಿಲ್ದೆ ಯಾವ್ದಾದ್ರು ಅಮೃತ ತಯಾರು ಮಾಡೋಕ್ಕಾಗತ್ತಾ? ಇಲ್ಲ. ಮತ್ತು ಅವು ಯಾವಿಲ್ದೇನೂ ನಾವು ಬದುಕ್ಬೋದು, ಅವು ಯಾವಿಲ್ದಿದ್ರು ನಾವು ಬದುಕ್ಬೋದು. ನೀರಿಲ್ದೆ ಬದುಕಕ್ಕಾಗತ್ತಾ? ಇಲ್ಲ, ನೀರಿಲ್ದೆ ಬದುಕಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನನ್ನ ಪ್ರಕಾರ ನೀರೇ ಭೂಲೋಕದ ಅಮೃತ. ಗೊತ್ತಾಯ್ತಲ್ವಾ? ಬೆಳಿಗ್ಗೆ ಎದ್ದಾಗನಿಂದ ರಾತ್ರಿ ಮಲಗುವವರೆಗೆ, ಸಣ್ಣ ಮಕ್ಕಳಿಂದ ಅಥವಾ ತಾಯಿ ಗರ್ಭದಲ್ಲಿ ಹುಟ್ಟಿದ ಹೊರಗೆ ಬಂದಾಗಿನಿಂದ ಮತ್ತೆ ಭೂಗರ್ಭ ಸೇರೋವರೆಗೂ, ಕೊನೆಗೆ ಸಾಯುವಾಗಲೂ ಏನ್ ಬಿಡ್ತಾರೆ? ನೀರು ಹಾಕ್ತಾರೆ. ಹಾಲು ಹಾಕ್ರಿ, ಇನ್ನೇನು ಹೋಗೇ ಬಿಡ್ತಾರೆ. ಒಂದು ಎಳ್ನೀರು ತರಿಸಿ ಹಾಕ್ರಿ, ಅಥವಾ ಜೇನುತುಪ್ಪ ಇದ್ರೆ ನೆಕ್ಕಿಸ್ರಿ ಅಂತ ಯಾರು ಅನ್ನಲ್ಲ. ನೀರು ತಗೊಂಬರಿ ಬಿದ್ದಾರ ಅಂತಾರ. ಅಂದ್ರೆ ಭೂಲೋಕದ ಅಮೃತ ನೀರು. ಆದ್ರೆ ಈ ನೀರಿನ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ? ನೀರಿನ ಬಗ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ಇಷ್ಟೆಲ್ಲ ನೀರಿನ ಅಭಾವ ಮಾಡ್ಕೊಂಡಿದ್ದೀವಿ. ನೀರಿನ ಬಗ್ಗೆ ಗೊತ್ತಿದ್ದಿದ್ರೆ ನಮ್ಮ ದೇಶದಲ್ಲಿ ಆಗುವ ಮಳೆಗೆ, ನಮ್ಮ ದೇಶದಲ್ಲಿ ಪರಮಾತ್ಮ ಕೊಟ್ಟಿರೋ ಅನುಕೂಲತೆಗೆ, ನಮ್ಮ ದೇಶದಲ್ಲಿರುವಷ್ಟು ನದಿಗಳು ಇವು ನಮಗೆ ಯಾವತ್ತೂ ನೀರಿನ ಕೊರತೆ ಆಗಬಾರ್ದು. ನಾನು ಮಹಾಮನೆ ಅಂತ ಕಟ್ಟಿದ್ದೀನಿ. ನಾನು ಕಟ್ಟಿಲ್ಲ, ಭಕ್ತರು ಕಟ್ಟಿದ್ದಾರೆ. ನಾನು ನಿಮಿತ್ತವಾಗಿ ಇದ್ದೀನಿ. ಗೊತ್ತಾಯ್ತಲ್ವಾ? ಧಾರವಾಡದಿಂದ ಒಂದು 13 ಕಿಲೋಮೀಟರ್. ಕೆಲವರೆಲ್ಲ ಕೇಳ್ತಾ ಇದ್ರು, ನಿಮ್ಮ ಆಶ್ರಮ ಎಲ್ಲಿದೆ, ಯಾವ ಊರಾಗಿರ್ತೀರ? ಮನಗುಂಡಿ ಅಂತ ಒಂದು ಊರಿದೆ, ಅದನ್ನು ಹಾಕಿದ್ದಾರೆ ಇನ್ವಿಟೇಷನ್ಗೆ, ಪಾಂಪ್ಲೆಂಟಲ್ಲಿ ಮನಗುಂಡಿ ಅಂತ ಇದೆ. ಧಾರವಾಡದಿಂದ ನಮ್ಮ ಆಶ್ರಮ ಒಂದು 13 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ಅಲ್ಲಿ ಆ ಆಶ್ರಮದಲ್ಲಿ 21 ವರ್ಷದಿಂದ ಆಶ್ರಮ ಕಟ್ಟಕ್ಕೆ ಶುರು ಮಾಡಿದ್ವಿ. 20 ವರ್ಷದಿಂದ, 2004ರಲ್ಲಿ. 2005ರಲ್ಲಿ ಅದನ್ನು ಸಣ್ಣದಾಗಿ ಉದ್ಘಾಟನೆ ಮಾಡಿದ್ವಿ. ಆವಾಗ ಸರ್ಕಾರದವರು ನಮಗೊಂದು ಬೋರ್ವೆಲ್ ಹಾಕ್ಸ್ಕೊಟ್ರು. ನೀರಿರಲಿಲ್ಲ, ಅಲ್ಲಿ ನೀರಿನ ಅಭಾವ ಇತ್ತು. ಅಕ್ಕಪಕ್ಕದವ್ರು ನೀರು ಕೊಡ್ತಾ ಇದ್ರು. ಸರ್ಕಾರದವರು ಒಂದು ಬೋರ್ವೆಲ್ ಹಾಕ್ಸ್ಕೊಟ್ರು. ಅದರಲ್ಲಿ 1.5 ಇಂಚ್ ಮಾತ್ರ ನೀರು ಬಿದ್ದಿತ್ತು. ಒಂದು 300 ಅಡಿನೋ 400 ಅಡಿನೋ ಕೊರೆದ ಮೇಲೆ 1.5 ಇಂಚ್ ನೀರು ಬಿದ್ದಿತ್ತು ಅಷ್ಟೇ. ಅದು ನೀರು ಕುಡಿಯೋದಕ್ಕೆ ಖುಷಿ ಆಗುವಂತ ನೀರಲ್ಲ, ವಿಧಿ ಇಲ್ಲ ಅಂತ ಅದನ್ನೇ ಕುಡಿದೀವಿ ನಾವು. 5 ವರ್ಷ ಅದನ್ನೇ ಕುಡಿದಿದ್ದೀವಿ. ಅಷ್ಟರೊಳಗೆ ನಾನು ಅದಕ್ಕೆ ಇಂಗಗುಂಡಿಯನ್ನು ಮಾಡಿಸ್ದೆ.
ಅದು ಮಳೆ ನೀರು ಸ್ವಲ್ಪ ಹಿಂಗಕ್ಕೆ ಶುರುವಾಯಿತು. ಆಮೇಲೆ 2011ರಿಂದ ಇಲ್ಲಿವರೆಗೆ ನಮಗೆ ನೀರಿನ ಕೊರತೆ ಆಗಲಾರ್ದಂಗೆ ವ್ಯವಸ್ಥೆ ಮಾಡ್ಕೊಂಡ್ವಿ. ಏನು ಮಾಡಿದ್ವಿ ನಾವು? ನೀವು ಅದನ್ನು ಮಾಡಬಹುದೇನೋ ಯೋಚನೆ ಮಾಡಿ. ಮೊಟ್ಟ ಮೊದಲನೇದಾಗಿ ನೀರನ್ನು ಹಿತವಾಗಿ ಮಿತವಾಗಿ ಬಳಸೋದು. ಬಟ್ಟೆ ತೊಳೆದಿದ್ದ ನೀರನ್ನು ಸುಮ್ಮನೆ ಚೆಲ್ಲಂಗಿಲ್ಲ, ಅದನ್ನು ಮತ್ತೆ ಸ್ವಚ್ಛತೆಗಾಗಿ ಬಳಸೋದು. ಬಿದ್ದಂತಹ ನೀರನ್ನು ಎಲ್ಲೋ ಹರ್ಕೊಂಡು ಹೋಗಕ್ಕೆ ಬಿಡಂಗಿಲ್ಲ, ಹಿಂಗಿಸೋದು. ಮಳೆ ನೀರನ್ನು ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಹಿಂಗಿಸೋದು ಮಾಡಿದ್ವಿ. ಜೊತೆಗೆ 2011 ಹೊತ್ತಿಗೆ 2009ರಲ್ಲಿ ಪ್ರಾರಂಭ ಮಾಡಿ 2011 ಹೊತ್ತಿಗೆ ಒಂದು ಮಳೆ ನೀರು ಸಂಗ್ರಹದ ಟ್ಯಾಂಕ್ ಕಟ್ಟಿದ್ವಿ. 65,000 ಲೀಟರ್ ಟ್ಯಾಂಕ್, 18 ಅಡಿ ಉದ್ದ, 12 ಅಡಿ ಅಗಲ, 10 ಅಡಿ ಎತ್ತರ. ಅರ್ಥ ಆಗುತ್ತಾ? 18 ಅಡಿ ಉದ್ದ ಅಂದ್ರೆ ಹಿಂಗಿಂಗೆ, ಅಗಲ ಹಿಂಗಿಂಗೆ, ಎತ್ತರ 18, 12, 10. ಒಂದು ಘನ ಅಡಿ ಅಂತ ಕರೀತಾರೆ ಇದಕ್ಕೆ. ಒಂದು ಘನ ಅಡಿ ಇಷ್ಟಿದ್ರೆ ಅಲ್ಲಿ 28.5 ಲೀಟರ್ ನೀರು ನಿಲ್ಲುತ್ತೆ. ಒಂದು ಘನ ಅಡಿಗೆ 28.5 ಲೀಟರ್ ನೀರು ನಿಲ್ಲುತ್ತೆ. ಹಾಗೆ ಮಾಡಿದಾಗ ನಮ್ಮಲ್ಲಿ 65,000 ಲೀಟರ್ ನೀರು ಸಂಗ್ರಹ ಆಗುತ್ತೆ. ಅದು ಸಂಪೂರ್ಣವಾಗಿ ಕ್ಲೋಸ್ಡ್ ಟ್ಯಾಂಕ್, ಅಂದ್ರೆ ಅದ್ರ ಮೇಲೆ RCC ಹಾಕಿದ್ದೀವಿ. ಸುಮ್ಮನೆ ಒಂದು ಬಾಗಿಲು ಬಿಟ್ಕೊಂಡಿದ್ದೀವಿ ಅಷ್ಟೇ ಕೆಳಗಡೆ ಇಳಿಯಕ್ಕೆ. ಅದನ್ನು ಕ್ಲೋಸ್ ಮಾಡ್ಬೋದು ಪೂರ್ಣವಾಗಿ. ಔಟ್ಲೆಟ್ ಕೊಟ್ಟಿದ್ದೀವಿ, ಟ್ಯಾಂಕ್ ತುಂಬಿದ ಮೇಲೆ ನೀರು ಆಚೆ ಹೋಗಬೇಕು. 1 ಅಡಿ ಮೇಲ್ಗಡೆ ಎತ್ತರ ಬಿಟ್ಕೊಂಡಿದ್ದೀವಿ. ಅದು ಏನು ಮೋಲ್ಡ್ ಹಾಕ್ಬಿಟ್ಟಿದ್ದೀವಿ, ಏನು ತೊಂದರೆ ಇಲ್ಲ. 1 ದಿವಸನೂ ನೀರು ಓವರ್ಫ್ಲೋ ಆಗಿಲ್ಲ. 3 ದಿವಸ ಮಳೆ ಆಗಲಿ ಸತತವಾಗಿ, ನಮ್ಮ ಕಡೆ ಆಗುತ್ತೆ, ಮಲೆನಾಡು ಪ್ರದೇಶ ನಮ್ಮದು. 3 ದಿವಸ ಸತತವಾಗಿ ಮಳೆ ಆದ್ರೂ ಆ ಟ್ಯಾಂಕ್ ಏನು ನಮಗೆ ತುಂಬಿ ತೊಂದರೆ ಕೊಡಲ್ಲ. ಅದು ತುಂಬಿದ ನೀರು 100 ಮೀಟರ್ ಪೈಪ್ ಲೈನ್ ಮಾಡಿ ಅಂಡರ್ಗ್ರೌಂಡಲ್ಲಿ ಮತ್ತೋಗಿ ಬೋರ್ವೆಲ್ಗೆ ರೀಚಾರ್ಜ್ ಆಗಂಗೆ ಮಾಡಿದ್ದೀವಿ. ಬೋರ್ವೆಲ್ಗೆ ಹಿಂಗ್ತದದು. ಅಂದರೆ 65,000 ಲೀಟರ್ ನೀರು ನಮಗೆ 7-8 ತಿಂಗಳವರೆಗೆ ಅಡಿಗೆಗೆ ಮತ್ತು ಕುಡಿಯೋದಕ್ಕೆ ಸಾಕಾಗತ್ತೆ. ಒಂದು 100 ಜನ ಬಂದ್ರೂ ನಾವು ಅವರಿಗೆಲ್ಲ ಕುಡಿಯೋದಕ್ಕೆ ಮಳೆ ನೀರೇ ಕೊಡ್ತೀವಿ. ಎಷ್ಟು ಶುದ್ಧವಾಗಿರುತ್ತೆ ಅಂದರೆ ನಿಮ್ಮ ಯಾವ ಮಿನರಲ್ ವಾಟರು ಅದರ ಮುಂದೆ ಇಲ್ಲ. ಗಂಗಾ ನದಿ ನೀರಿಗಿಂತ ಶ್ರೇಷ್ಠ. ಯಾಕೆಂದ್ರೆ ಇದು ಆಕಾಶದಿಂದ ಬರತಕ್ಕಂತಹ ನೀರು, ಅತ್ಯಂತ ಶುದ್ಧವಾದ ನೀರು. ಇತ್ತೀಚೆಗೆ ಡಾಕ್ಟರ್ಗಳು ನಿಮ್ಮನ್ನು ಪರೀಕ್ಷೆ ಮಾಡಿ ಬಹಳ ಜನರಿಗೆ ಹೇಳ್ತಿದ್ದಾರೆ ವಿಟಮಿನ್ B12 ಕೊರತೆ ಆಗಿದೆ, ವಿಟಮಿನ್ B12 ಕೊರತೆ ಆಗಿದೆ. ಹೇಳೋದು ಕೇಳಿದ್ದೀರಲ್ವಾ? B12 ಅಂತ ಒಂದು ವಿಟಮಿನ್ ಇದೆ. ಬಿ ಕಾಂಪ್ಲೆಕ್ಸ್ ಇದಾವಲ್ಲ, B1, B2, B6, B12 ಈ ಥರ ಇದೆ. ಅದೇನು ಅನ್ನೋದನ್ನು ಆರೋಗ್ಯದ ಡಾಕ್ಟರ್ಗಳೇ ಹೇಳಬೇಕು. ಆ B12 ಕೊರತೆ ಆದಾಗ ಏನಾದ್ರು ಸುಸ್ತಾಗೋದು ಏನೇನೋ ಆಗುತ್ತೆ. ಮಳೆ ನೀರಿನಲ್ಲಿ B12 ಇರ್ತದೆ, B12 ಇರುತ್ತೆ. ನಮ್ಮಲ್ಲಿ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ನಿಶ್ಶಬ್ದವಾದ ವಾತಾವರಣ, ಇವು ಮೊದಲು ಔಷಧಿಗಳು. ಮೊದಲು ನಿಶ್ಶಬ್ದವಾದ ವಾತಾವರಣ. ಗುಡ್ಡದ ಮೇಲಿದೆ ಅದು. ಊರು ಬಿಟ್ಟು 2.5 ಕಿಲೋಮೀಟರ್ ದೂರ ಇದೆ. 2-2.5 ಕಿಲೋಮೀಟರ್ ಯಾವ ಊರು ನಿಮಗೆ ಸಿಕ್ಕಲ್ಲ. 2 ಕಿಲೋಮೀಟರ್ ಕನಿಷ್ಠ ಯಾವ ಊರು ಇಲ್ಲ. ಮತ್ತೆ ಏನೋ ದಾರಿಲಿ ಹೋಗ್ತಾ ಇದ್ದೆ ಮಹಾಮನೆಗೆ ಬಂದೆ ಅಂತ ಅನ್ನಂಗಿಲ್ಲ. ನಮ್ಮಲ್ಲಿ ಮಹಾಮನೆಗೋಸ್ಕರನೇ ಬರಬೇಕು. ಶ್ರೀ ಗುರು ಬಸವ ಮಹಾಮನೆ ಅಂತ ಕಟ್ಟಿದ್ದೀವಿ. ಮತ್ತಲ್ಲಿ ತೆಂಗಿನ ಗಿಡಗಳಿದಾವೆ. ಒಂದೇ ಒಂದು ಔಷಧಿ ಬಾಟ್ಲು ಅಂದ್ರೆ ಪೆಸ್ಟಿಸೈಡ್ ತಂದಿಲ್ಲ, ಒಂದೇ ಒಂದು ರಸಗೊಬ್ಬರದ ಚೀಲ ತಂದಿಲ್ಲ. ನಾವು 20 ವರ್ಷದಿಂದ ತೆಂಗಿನ ಗಿಡನ ಕಾಪಾಡ್ಕೊಂಡಿದ್ದೀವಿ. ಮತ್ತು ಬೇರೆ ಬೇರೆ ಗಿಡಗಳು ಸುಮಾರು 500ಕ್ಕಿಂತ ಹೆಚ್ಚು ಗಿಡಗಳನ್ನ ಅಲ್ಲಿ ಬೆಳೆದಿದ್ದೀವಿ. 3.5 ಎಕರೆ ಜಾಗದಲ್ಲಿ ಒಂದು 600-700 ಗಿಡಗಳು ಬರ್ಬೋದು. ಅಷ್ಟು ಗಿಡಗಳನ್ನು ಸಂರಕ್ಷಣೆ ಮಾಡಿದ್ದೀವಿ. ವ್ಯಾಕ್ಸಿನ್ ಕೊರೋನಾ ಸಂದರ್ಭದಲ್ಲಿ ನಮಗೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋ ಅಗತ್ಯ ಬೀಳಲಿಲ್ಲ. ನೋ ಮಾಸ್ಕ್, ನೋ ಸ್ಯಾನಿಟೈಸರ್, ನೋ ಸೋಷಿಯಲ್ ಡಿಸ್ಟೆನ್ಸ್. ಇದು ಯಾವುದೂ ಇಲ್ಲದೆ ಸುಮಾರು 30-40 ಜನ 4-5 ತಿಂಗಳು ಒಟ್ಟಿಗೆ ವಾಸ ಮಾಡಿದ್ದೀವಿ. ಬೇರೆ ಪೇಷಂಟ್ಗಳಿಗೂ ಕರ್ಕೊಂತಿದ್ವಿ. ಕೊರೋನಾ ಆದವ್ರನ್ನೂ ನಮ್ಮಲ್ಲಿ ಕರೆದು ಅವ್ರಿಗೂ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ, ಕ್ವಾರಂಟೈನ್ ಮಾಡಲಾರ್ದೆ ಅವ್ರಿಗೆ ಹುಷಾರು ಮಾಡಿ ಕಳಿಸಿದ್ದೀವಿ. ಮತ್ತು ಇದಕ್ಕಿಂತ ಇನ್ನೇನು ಬೇಕು? ಅದಕ್ಕೆ ಕೆಲವರು ಅಂದರು, ಅಪ್ಪವ್ರು ನಿಮ್ಮ ಆಶ್ರಮ ಎಲ್ಲಿದೆ ನಾವು ನೋಡ್ಬೇಕಲ್ಲ.
ಆ ನೋಡೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. 30 ಮತ್ತು 1ನೇ ತಾರೀಕು 2 ದಿನದ ಪ್ರವಾಸ ಇಡ್ತಾ ಇದ್ದೀವಿ. ಪರಮ ಪೂಜ್ಯ ಅಪ್ಪೋರ್ದು ಬಸವಲಿಂಗ ಪಟ್ಟಾಧ್ಯಕ್ಷರು ಕೂಡ ಸಂತೋಷ ಪಟ್ಟಿದ್ದಾರೆ. ಪ್ರವಾಸ ಇಡ್ತಾ ಇದ್ದೀವಿ. ಶನಿವಾರ ಮತ್ತು ಭಾನುವಾರ ಪ್ರತಿ ತಿಂಗಳು ನಮ್ಮಲ್ಲಿ ಶಿವಾನುಭವ ಕಾರ್ಯಕ್ರಮ ಇರ್ತದೆ. ಅಮಾವಾಸ್ಯೆಗೆ ಶಿವಾನುಭವ ಕಾರ್ಯಕ್ರಮ ಇರ್ತದೆ. ಈ ಸಾರಿ ತುರುಗಾಹಿ ರಾಮಣ್ಣನ ಸ್ಮರಣೆ, ಪ್ರತಿ ತಿಂಗಳು ಒಬ್ಬೊಬ್ಬ ಶರಣರ ಸ್ಮರಣೋತ್ಸವ ಇಡ್ತೀವಿ. ಈ ಸಾರಿ ತುರುಗಾಹಿ ರಾಮಣ್ಣ ಕೇಳಿದ್ದೀರಾ? ಅದ್ಭುತ ಶರಣ ತುರುಗಾಹಿ ರಾಮಣ್ಣ. ತುರುಗಾಹಿ ರಾಮಣ್ಣನವರ ಸ್ಮರಣೋತ್ಸವ ಇರುತ್ತೆ. ಭಾನುವಾರ ಇರ್ತದೆ 1ನೇ ತಾರೀಕು ಡಿಸೆಂಬರ್ 1, ಶನಿವಾರ 30. ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಕಲ್ಯಾಣ ಬಿಡೋದು. ಆಮೇಲೆ ಹೋಗುವಾಗ ಇಂಗಳೇಶ್ವರ, ಬಾಗೇವಾಡಿ, ಕೂಡಲ ಸಂಗಮ, ಸಾಧ್ಯ ಆದರೆ ಆಲ್ಮಟ್ಟಿ ನೋಡ್ಕೊಂತ ಹೋಗೋದು. ನೋಡ್ಕೊಂತ ಹೋಗಿ ಮಹಾಮನೆಯಲ್ಲಿ ವಸತಿ, ಅವತ್ತು ರಾತ್ರಿ ಮಹಾಮನೆ ತಲುಪೋದು. ಮರುದಿವಸ ಶಿವಾನುಭವ ಮಾಡ್ಕೊಳ್ಳೋದು. ಆಮೇಲೆ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಕೇಳಿದ್ದೀರಾ ನೀವೆಲ್ಲ? ಬಹಳ ಸಂತೋಷ ಪಡ್ತೀರಿ. ಸಿದ್ಧಾರೂಢ ಮಠ ತೋರಿಸೋದು, ನಿಮ್ಮನ್ನು ಬಸವ ಕಲ್ಯಾಣಕ್ಕೆ ಕಳಿಸ್ಕೊಡೋದು, ಮತ್ತೆ 6 ಗಂಟೆಗೆ ಬಸ್ ವಾಪಸ್ ಕೊಡೋದು. 2 ದಿನಗಳ ಪ್ರವಾಸವನ್ನು ಇಡ್ತಾ ಇದ್ದೀವಿ. ಯಾರು ಬರ್ತೀರಿ ಆಲೋಚನೆ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ ಎಷ್ಟು ಹಣ ಕೊಟ್ಟು ನೀವು ಬರೆಸ್ಬೇಕು ಅನ್ನೋದು ನಾಳಿದ್ದೇ ಅನೌನ್ಸ್ ಮಾಡ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬರು ಬರೆಸ್ಬೇಕು. ನಮಗೆ ಮುಂದಿನ ಸೀಟ್ ಬೇಕು, ನಮಗೆ ಹಿಂದಿನ ಸೀಟ್ ಬೇಕಲ್ಲ. ನಂಬರ್ ಕೊಟ್ಟಿರ್ತೀವಿ, ಟಿಕೆಟ್ ತಗೊಂಡಂಗೆ ಮಾಡಬೇಕು. ಕರೆಕ್ಟಾಗಿ ಯಾರಿಗೆ ಮುಂದೆ ಬೇಕು, ಮಧ್ಯ ಬೇಕು, ಬೇಗ ತಗೋಬೇಕು. ಕೊನೆಗೆ ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ, ಗಟ್ಟಿ ಇದ್ದವ್ರು ಕೊನೆಗೂ ತಗೊಳ್ಳಿ, ತೊಂದರೆ ಇಲ್ಲ. 1 ಬಸ್ ಆಗಲಿ 2 ಬಸ್ ಆಗಲಿ, ನೀವೆಷ್ಟು ಜನ ಬಂದರೂ ವ್ಯವಸ್ಥೆ ಮಾಡ್ತೀವಿ. ಊಟ ತಿಂಡಿ ವ್ಯವಸ್ಥೆ ನಮ್ಮದೇ ಇರ್ತದೆ. ಪ್ರಸಾದದ ವ್ಯವಸ್ಥೆ ಇಲ್ಲಿ ನೀವು ಬಸವ ಕಲ್ಯಾಣದವ್ರು ಏನು ಕಟ್ಕೊಂಡು ಬರೋದು ಬೇಡ. 1 ಬಾಟ್ಲಿ ನೀರು ಇಟ್ಕೊಂಡು ಬಂದರೆ ಸಾಕು. ಆಮೇಲೆ ತಾಯಂದ್ರು ಕೆಲವರಿಗೆ ಏನಾದರೂ ಮಾಡೋಣ, ಏನು ಮಾಡಬೇಡಿ. ಯಾಕಂದ್ರೆ ಮಾಡಿ ಜೀವನ ಪರ್ಯಂತ ಮಾಡಿರ್ತೀರಿ, ರೊಟ್ಟಿ ಮಾಡಿರ್ತೀರಿ, ಚಪಾತಿ ಮಾಡಿರ್ತೀರಿ, ಚಕ್ಲಿ ಮಾಡಿರ್ತೀರಿ, ಕೋಡ್ಬಳಗೆ ಮಾಡಿರ್ತೀರಿ, ಉಂಡಿ ಮಾಡಿರ್ತೀರಿ. ಈಗ ಅನುಭವ ಮಂಟಪ ಉತ್ಸವಕ್ಕೆ ಏನು ಮಾಡಬೇಕೋ ಮಾಡಿ. ನಿಮ್ಮ ಪ್ರವಾಸಕ್ಕೆ ನೀವು ಖಾಲಿ ಕೈಯಲ್ಲಿ ಬಟ್ಟೆ ತಗೊಂಡು ಬನ್ನಿ, 1 ಜೊತೆ. ಯಾಕಂದ್ರೆ 1 ವಸ್ತಿ ಆಗತ್ತೆ. 1 ಜೊತೆ ಬಟ್ಟೆ ಇಟ್ಕೊಳ್ಳಿ, ಸ್ನಾನ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇಟ್ಕೊಳ್ಳಿ, ನೀರಿಗೆ 1 ಬಾಟ್ಲಿ ಇಟ್ಕೊಳ್ಳಿ. ಇಷ್ಟು ಮಾಡಿ ಆರಾಮಾಗಿ ಬನ್ನಿ, ಆನಂದವಾಗಿರಿ ನಮ್ಮ ಜೊತೆಗೆ. ಪ್ರಸಾದದ ವ್ಯವಸ್ಥೆ ನಾವು 6 ಹೊತ್ತಿಂದು ಪ್ರಸಾದದ ವ್ಯವಸ್ಥೆ ನಾವು ನೋಡ್ಕೊಳ್ತೀವಿ. ಪ್ರಾಯಶಃ ಒಬ್ಬೊಬ್ಬರಿಗೆ 2,000 ರೂಪಾಯಿ ಖರ್ಚು ಬರ್ತದೆ. 2,000 ರೂಪಾಯಿ ಬರ್ತದೆ. ನೀವು ಕೊಟ್ಟು ಅದರ ಹಣ ಸಂದಾಯ ಮಾಡಿ ಟಿಕೆಟ್ ತಗೊಳಕ್ ಶುರು ಮಾಡಿ. ಮಲ್ಲಿಕಾರ್ಜುನ್ ಅಂತ ಇದಾರಲ್ಲ, ಬುಕ್ ಸ್ಟಾಲಲ್ಲಿ ಕೂತಿರ್ತಾರಲ್ಲ ನಮ್ಮ ಡ್ರೈವರು, ಅವ್ರಿಗೆ ನೀವು ಸಂಪರ್ಕಿಸ್ರಿ. ಅವ್ರು ನಿಮಗೆ ಎಲ್ಲ ವ್ಯವಸ್ಥೆ ಅದರದೆಲ್ಲ ಹೇಳ್ತಾರೆ. ಹೀಗೆ ನೀವು ಪ್ರಸಾದದ ವ್ಯವಸ್ಥೆ ನಿಶ್ಚಿಂತವಾಗಿ ಪ್ರವಾಸ ಮಾಡೋದು. ಬಸವಣ್ಣನವರ ಕ್ಷೇತ್ರಗಳು ಬಾಗೇವಾಡಿ, ಇಂಗಳೇಶ್ವರ ಮತ್ತು ಕೂಡಲ ಸಂಗಮ, ಮತ್ತು ದಾರಿಯಲ್ಲಿ ಇನ್ಯಾವುದಾದ್ರೂ ಸಿಕ್ಕರೆ ತೋರಿಸ್ಕೊಂಡು ಮಹಾಮನೆಗೆ ರಾತ್ರಿ ಕರ್ಕೊಂಡು ಹೋಗ್ತೀವಿ. ವಸತಿ ಮಾಡ್ತೀರಾ. ಮತ್ತೆ ಕಾರ್ಯಕ್ರಮ ಮುಗಿಸ್ಕೊಂಡು ನೀವು 2ನೇ ತಾರೀಕು ಬೆಳಿಗ್ಗೆ 5 ಗಂಟೆ ಹೊತ್ತಿಗೆ ಅಥವಾ 6 ಗಂಟೆ ಹೊತ್ತಿಗೆ ಇಲ್ಲಿರೋ ಹಾಗೆ ವ್ಯವಸ್ಥೆ ಮಾಡ್ತೀವಿ. ಅದರದ್ದು ಗಮನ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ, ಯಾಕೆ ಬರಬೇಕು ನೀವು? ಮಳೆ ನೀರಿನ ಸಂಗ್ರಹ ನೋಡಕ್ ಬರಬೇಕು. ಗೋಶಾಲೆ ಮಾಡಿದ್ದೀವಿ. ಗೋಶಾಲೆ ಮಾಡೋದು ತುಂಬಾ ಕಷ್ಟ ಇವಾಗ. ಅದನ್ನ ನೋಡಕ್ ಬರಬೇಕು. ಯಾವುದೇ ಔಷಧಿ ಗೊಬ್ಬರ ಇಲ್ಲದೆ ಗಿಡ ಮರಗಳನ್ನು ಹೇಗೆ ಬೆಳೆದಿದ್ದಾರೆ ಅದನ್ನ ನೋಡಕ್ ಬರಬೇಕು. ಜೊತೆಗೆ ಸ್ವಚ್ಛತೆ. ಅಪ್ಪವ್ರು ಹೇಳ್ತಾ ಇದ್ರು, ಇವ್ರಿಗೆ ಕಣ್ ಕಾಣಿಸ್ದೇ ಇದ್ರು ಕೂಡ ಅವ್ರ ಮಠ ಬಹಳ ಸ್ವಚ್ಛ ಇಟ್ಟಿದ್ದಾರೆ. ಅದೇನೋ ಹೈಸ್ಕೂಲಲ್ಲಿ ಸ್ವಲ್ಪ ನಂಗೆ ಸ್ವಚ್ಛತಾ ಪ್ರಜ್ಞೆ ಕಡಿಮೆ ಇತ್ತು. ಕಾಲೇಜಿಗೆ ಬಂದಾಗಿಂದ ಇಲ್ಲಿವರೆಗೂ ನಾನು ಸ್ವಚ್ಛತೆ ಜೊತೆಗೆ ರಾಜಿ ಮಾಡ್ಕೊಳ್ತಾ ಇಲ್ಲ. ನೀವು ಕೂಡ ರಾಜಿ ಮಾಡ್ಕೋಬೇಡಿ. ಸ್ವಚ್ಛತೆ ಮತ್ತು ಸಮಯ ಪಾಲನೆ 2 ಕಲ್ತ್ಕೊಂಡ್ರೆ ನಿಮಗೆ ಬಸವಣ್ಣ ಖಂಡಿತವಾಗಿಯೂ ಮೆಚ್ಚುತ್ತಾರೆ, ಖಂಡಿತವಾಗಿಯೂ ಒಲಿತಾರೆ. ಗೊತ್ತಾಯ್ತಾ? 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಮಹಾಮನೆ ಕಟ್ಟಬೇಕಾದ್ರೆ ಶಿಸ್ತು, ಸ್ವಚ್ಛತೆ, ಸಮಯ ಪಾಲನೆ ಮಾಡದೆ ಹೋಗಿದ್ರೆ ಅಲ್ಲಮ ಪ್ರಭುದೇವರು ಬಸವಣ್ಣವ್ರು ನೋಡ್ಕೊಂಡು ಬರ್ತಿರ್ಲಿಲ್ಲ. ಸಿದ್ದರಾಮೇಶ್ವರರು ಬಸವಣ್ಣವ್ರು ನೋಡ್ಕೊಂಡು ಬರ್ತಿರ್ಲಿಲ್ಲ. ಮಹಾದೇವಿ ಅಕ್ಕ ರಾಜಾಶ್ರಯವನ್ನು ತೊರೆದು ರಾಜನನ್ನು ತಿರಸ್ಕರಿಸಿ, ತಾಯಿ ತಂದೆಗಳನ್ನು ತಿರಸ್ಕರಿಸಿ, ಶ್ರೀಮಂತಿಕೆಯನ್ನ ತಿರಸ್ಕರಿಸಿ, ತಾನು ಚಿಂದಿ ಬಟ್ಟೆಯನ್ನು ಉಟ್ಕೊಂಡು ಭಿಕ್ಷಾನ್ನವನ್ನು ತಿನ್ಕೊಂಡು ಕಲ್ಯಾಣದವರೆಗೆ ಮಹಾದೇವಿ ಅಕ್ಕ ಬರ್ತಿರ್ಲಿಲ್ಲ.
ಅಂತ ಸಮಯ ಪಾಲನೆ, ಸ್ವಚ್ಛತೆ, ಶಿಸ್ತು ಇತ್ತು ಅಂತ ತಿಳ್ಕೊಂಡು ಬಸವಣ್ಣನವರು 36 ವರ್ಷಗಳ ಕಾಲ ಅಂತ ಒಂದು ಭವ್ಯವಾದ ದಿವ್ಯವಾದ ಮಹಾಮನೆಯನ್ನ, ಅನುಭವ ಮಂಟಪವನ್ನು ಕಟ್ಟಿದ್ರು. ಮಹಾಮನೆ ಎಷ್ಟು ವಿಸ್ತೀರ್ಣ ಇತ್ತು ಅಂತ ನಿಮ್ಯಾರಿಗೂ ಗೊತ್ತಿಲ್ವೇನೋ ಬಹಳ ಜನರಿಗೆ. ಮಹಾಮನೆ ಯೋಜನೆವರೆಯ ಮಹಾಮನೆ, ಬಸವರಾಜ ದೇವರ ಮಹಾಮನೆ ಯೋಜನೆವರೆ ಅಂದ್ರೆ ಅರ್ಧ ಯೋಜನೆ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಸುಮಾರು 3 ಮೈಲಿ ವಿಸ್ತೀರ್ಣದ ಮಹಾಮನೆ. ಬರೀ ತ್ರಿಪುರಾಂತಕ ಕೆರೆ ಅಷ್ಟೇ ಮಹಾಮನೆ ಅಲ್ಲ, 3 ಮೈಲಿ ವಿಸ್ತೀರ್ಣದ ಮಹಾಮನೆ. ಕಲ್ಯಾಣ ಅಂದ್ರೆ ಕೇವಲ ಬಸವ ಕಲ್ಯಾಣ ಅಷ್ಟೇ ಅಲ್ಲ. ಅವತ್ತಿನ ಕಾಲದಲ್ಲಿ ಕಲ್ಯಾಣದ ಕಡೆಯ ಬಾಗಿಲು ಯಾವುದು? ಕಲಬುರಗಿ. ಅಲ್ಲಿವರೆಗೆ ಕಲ್ಯಾಣ ಇತ್ತು. ಕೋಟೆ 48 ಯೋಜನದ ವಿಸ್ತೀರ್ಣದ ಕೋಟೆ ಅಂತ ಬರೆದಿದ್ದಾರೆ ಬಸವಣ್ಣವರು. ಅಷ್ಟು ದೊಡ್ಡ ಕೋಟೆ ಇತ್ತು, ಅಲ್ಲಿವರೆಗೆ ವಿಸ್ತೀರ್ಣವಾಗಿತ್ತು ಕಲ್ಯಾಣ ರಾಜ್ಯ. ಅಂದ್ರೆ ಒಂದು ಕಡೆ ಮಹಾರಾಷ್ಟ್ರದ ಮಂಗಳವಾಡ, ಆ ಕಡೆ ಭಾಗ ಎಲ್ಲ ವಿಸ್ತೀರ್ಣ ಆಗಿತ್ತು. ಬಾಲ್ಕಿ ದಾಟಿತ್ತು ಇನ್ನೊಂದು ಕಡೆಗೆ. ಇಂತಹ 12 ಯೋಜನದ ವಿಸ್ತೀರ್ಣದ ಕಲ್ಯಾಣ, ಬಸವ ಕಲ್ಯಾಣ ಅವತ್ತಿನ ಕಾಲಕ್ಕೆ ಅದು ಕಟುಕರ ಕೇರಿಯಾಗಿ, ಹಾಳಾಗಿ, ದಾಳಿಗೊಳಗಾಗಿ ಈ ಮಟ್ಟಕ್ಕೆ ತಲುಪಿದೆ. ಮತ್ತೆ ಈಗ ನೀವೆಲ್ಲ ಪ್ರಯತ್ನ ಮಾಡಿ ಕಲ್ಯಾಣವನ್ನು ಕಟ್ತಾ ಇದ್ದೀರಾ, ಮಹಾಮನೆಯನ್ನ, ಅನುಭವ ಮಂಟಪವನ್ನು ಕಟ್ತಾ ಇದ್ದೀರಾ. ಬಹಳ ಸಂತೋಷ. ನನ್ನ ಒಂದು ಸಣ್ಣ ಮಹಾಮನೆ ನಿಮ್ಮ ಮಹಾಮನೆಗೆ ಹೋಲಿಸ್ಕೊಂಡ್ರೆ ನಮ್ದೇನು ಅಲ್ಲ, 1,000ದ 1 ಪಾಲು ಅಲ್ಲ. ಆದರೆ ಮೌಲ್ಯಾಧಾರಿತವಾಗಿ ಆ ಮಹಾಮನೆಯನ್ನು ನಿರ್ಮಾಣ ಮಾಡಿದ್ದೀವಿ. ಅದನ್ನು ನೋಡ್ಲಿಕ್ಕೆ ನೀವೆಲ್ಲ ಬರಬೇಕು. ಮತ್ತು ಶನಿವಾರ ಭಾನುವಾರ ಇದೆ, ರಜೆ ಇರ್ತದೆ, ಅದಕ್ಕೋಸ್ಕರ ತಾವೆಲ್ಲ ಬರಬೇಕು ಅಂತ ತಿಳ್ಕೊಂಡು ಹೇಳ್ತಾ 30ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ತಯಾರಿರಬೇಕು. 6 ಗಂಟೆಗೆ ಬಸ್ ಬರ್ತದೆ. 6:15 ಅಂದ್ರೆ ಎಲ್ಲರೂ ಬಸ್ ಒಳಗಡೆ ಇರಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವು ಸಿಬ್ಬಂದಿ ವರ್ಗದವರು ಇರ್ತಾರೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ನೀವೆಲ್ಲ ಅಚ್ಚುಕಟ್ಟಾಗಿ ಪ್ರವಾಸ ಅಂದ್ರೆ ಪ್ರವಾಸ ಮುಗಿದ ಮೇಲೆ ನಾವು ದುಃಖ ಅನುಭವಿಸಬಾರದು ಅಥವಾ ಸುಸ್ತಾಗಬಾರದು, ಆರೋಗ್ಯ ಕೆಡಬಾರದು, ಆನಂದವಾಗಿರ್ಬೇಕು. ಪ್ರವಾಸ ಇನ್ನೂ ಒಂದ್ಸಾರಿ ನಾವು ಪ್ರವಾಸ ಮಾಡಬೇಕಪ್ಪ ಅನ್ನೋ ರೂಪದಲ್ಲಿ ನಿಮಗೆ ಪ್ರವಾಸ ಮಾಡಿಸ್ತೀವಿ. 5 ಬಸ್ ತಗೊಂಡು ಬಂದಿದ್ವಿ ಮನಗುಂಡಿಯಿಂದ, ನಿಮಗೆ ನೆನಪಿರ್ಬೇಕು. ಆಚೆ ಸಾರಿ ಅಂದ್ರೆ 22ರ ಶಿವಾನುಭವ, 23ರ ಅನುಭವ ಮಂಟಪ ಉತ್ಸವಕ್ಕೆ 22 ಕರೆಕ್ಟ್. 23ಕ್ಕೆ ಪಾದಯಾತ್ರೆ ಬಂದ್ವಿ, 22ಕ್ಕೆ 5 ಬಸ್ ಜನ ಬಂದಿದ್ವಿ ಮನಗುಂಡಿಯಿಂದ ಅನುಭವ ಮಂಟಪ ಉತ್ಸವಕ್ಕೆ. 5 ಬಸ್ ಅಂದ್ರೆ ಒಂದೊಂದು ಬಸ್ಸಿಗೆ 50 ಜನ ಅಂತ ಇಟ್ಕೊಳ್ಳಿ, 250 ಜನ ಬಂದಿದ್ವಿ. ನೋಡೋಣ ನೀವು ಮನಗುಂಡಿಗೆ ಎಷ್ಟು ಜನ ಬರ್ತೀರೋ, ನಮ್ಮ ರೆಕಾರ್ಡ್ ಮುರಿತೀರೋ ಗೊತ್ತಿಲ್ಲ. ಪರವಾಗಿಲ್ಲ, ಒಂದೇ ಬಸ್ ಆಗಲಿ, ಏನು ತೊಂದರೆ ಇಲ್ಲ, ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ಯಾರೇ ಇರಲಿ ನಿಮ್ಮ ಅಕ್ಕಪಕ್ಕದವರವರು ಬರ್ಬೋದು. ಆದರೆ ಅವತ್ತು ರಾತ್ರಿನೇ ಬಂದು ಇಲ್ಲಿ ವಸತಿ ಮಾಡಿ 6 ಗಂಟೆಗೆ ಸರಿಯಾಗಿ ನಿಮ್ಗೊಂದು ಜಾಗ ಕೊಟ್ಟಿರ್ತೀವಿ, ಎಲ್ಲಿ ಬರಬೇಕು ಅಂತ ಹೇಳಿ ಆ ಜಾಗ ಮುಂಚೆನೆ ಹೇಳ್ತೀವಿ ನಿಮಗೆಲ್ಲ. ಕೊನೆ ದಿವಸ 22ನೇ ತಾರೀಕು 21ನೇ ತಾರೀಕು ಮುಕ್ತಾಯ ಸಮಾರಂಭ ಇರ್ತದಲ್ಲ, ಅವತ್ತೇ ಅನೌನ್ಸ್ ಮಾಡ್ತೀವಿ. ಯಾಕಂದ್ರೆ ಜಾಗದ್ದು ಎಲ್ಲ ನಿರ್ಣಯ ಆಗ್ತದೆ ಅಷ್ಟೊತ್ತಿಗೆ, ಅವತ್ತು ಅನೌನ್ಸ್ ಮಾಡ್ತೀವಿ. ಯಾಕಂದ್ರೆ ಮತ್ತೆ ಆಮೇಲೆ ನಾವು ನೀವು ಒಟ್ಟಿಗೆ ಸಿಕ್ಕಲ್ಲ. 22ರಿಂದ 23, 24 ಅನುಭವ ಮಂಟಪ ಉತ್ಸವ ನಡೀತದೆ. ಸಾಮೂಹಿಕವಾಗಿ ನಾವು ನೀವು ಭೇಟಿಯಾಗೋದು 21 ಲಾಸ್ಟ್ ಆಗ್ತದೆ. ಆದ್ರಿಂದ ಅಷ್ಟರೊಳಗೆ ನೀವು ಎಷ್ಟು ಜನ ಬರ್ತೀರಾ ಹೆಸರು ಕೊಡಕ್ಕೆ ಪ್ರಾರಂಭ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಇವತ್ತು ರಾತ್ರಿ ಸಾಧ್ಯ ಆದರೆ ತಗೊಳ್ತಾರೆ, ಇವತ್ತು ರಾತ್ರಿ ಬೇಡ, ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ. ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ. ನಾಳೆ ಬೆಳಗ್ಗೆಯಿಂದ 4-5 ದಿವಸ ಸಮಯ ಸಿಗ್ತದೆ ನಿಮಗೆ, 4 ದಿವಸ ಸಮಯ ಸಿಗ್ತದೆ. ಆಮೇಲೂ ಭಕ್ತಿ ಭವನಕ್ಕೆ ಬಂದು ಕೊಡ್ಬೋದು, ಭಕ್ತಿ ಭವನಕ್ಕೆ ಬಂದು ಹೆಸರು ಬರೆಸ್ಬೋದು. ನಿಮಗೆಲ್ಲ ವ್ಯವಸ್ಥೆ ಮಾಡ್ತಿರ್ತೀವಿ ನಾವು. 24ನೇ ತಾರೀಕುವರೆಗೂ 25ನೇ ತಾರೀಕುವರೆಗೂ ವ್ಯವಸ್ಥೆ ಹೆಸರು ಕೊಡೋಕೆ ಅವಕಾಶ ಇರ್ತದೆ. ಆದರೆ ಒಂದು ವ್ಯವಸ್ಥೆ ಮಾತ್ರ, ಕ್ರಮ, ಎಲ್ಲಿ ನೀವೆಲ್ಲ ಬರಬೇಕು, ಎಲ್ಲಿ ಇರಬೇಕು, ಅದೆಲ್ಲ ನಾವು 21ನೇ ತಾರೀಕು ಫೈನಲ್ ಮಾಡಿ ಅವತ್ತು ಹೇಳ್ತೀವಿ. ಇಷ್ಟು ನೀರಿನ ವಿಷಯ ಪ್ರಾರಂಭ. ಇನ್ನು ಪ್ರವಾಸದ ವಿಷಯ ಆಯಿತು. ಇನ್ನು ನೀರಿನ ವಿಷಯ ತಿಳ್ಕೊಳ್ಳೋಣ. ನೀರಿನ ವಿಷಯವಾಗಿ ತಿಳ್ಕೊಳ್ಳೋದಕ್ಕೆ ಅದ್ಭುತ, ನನಗೆ ಹೇಳಕ್ಕೂ ಬಹಳ ಸಂತೋಷ ಆಗತ್ತೆ. ಮೊಟ್ಟ ಮೊದಲನೇದಾಗಿ ನೀರಿನ ಸ್ವರೂಪ, ಸ್ಟ್ರಕ್ಚರ್ ಆಫ್ ವಾಟರ್ ಅಥವಾ ವಾಟರ್ ಸೈಕಲ್, ನೀರಿನ ಚಕ್ರ, ಜಲಚಕ್ರ, ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೋಬೇಕು. ಏನು, ಈ ಭೂಮಿ ಮೇಲೆ ಎಷ್ಟು ನೀರಿದೆ ಅಂತ ಕೇಳಿದರೆ ಸಣ್ಣ ಹುಡುಗರು ಉತ್ತರ ಕೊಡ್ತಾರೆ. ಎಷ್ಟು? 3 ಭಾಗ ನೀರು, 1 ಭಾಗ
ಭೂಮಿ. ಹೌದಾ? ಅಂದ್ರೆ 75% ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ತಜ್ಞರು ಹೇಳ್ತಾರೆ 78ರಿಂದ 79% ನೀರಿದೆ. 79% ನೀರಿದೆ. ಇನ್ನು 21% ಭೂಮಿ ಇದೆ ಅಷ್ಟೇ. ಭೂಮಿ ಅಂದ್ರೆ ನೀರಿನ ಕೆಳಗೂ ಭೂಮಿನೇ ಇದೆ. ಸಾಗರಗಳನ್ನ ಒತ್ತಿರ್ತಕ್ಕಂಥದ್ದು, ನದಿಗಳು ಹರಿತಕ್ಕಂಥದ್ದು, ಮಂಜುಗಡ್ಡೆಗಳನ್ನು ಹೊತ್ಕೊಂಡಿರೋ ಧ್ರುವ ಪ್ರದೇಶ ಎಲ್ಲವೂ ಭೂಮಿನೇ ಆಗ ನೋಡ್ತಾ ಹೋದ್ರೆ. ಆದರೆ ನೀರಿನ ಪ್ರಮಾಣ ಹೆಚ್ಚಿದೆ, ಸುಮಾರು 79% ಅಂತ ಇಟ್ಕೋಬಹುದು. ಇನ್ನು 21% ಭೂಮಿ ಇದೆ. ಆವಾಗ ನೀವು ಕೇಳ್ತೀರಲ್ರಿ, ಇಷ್ಟೆಲ್ಲ ನೀರಿನ ಇದ್ರು ನೀರಿನ ತೊಂದರೆ ಯಾಕಾಗತ್ತೆ? ನೀರಿಗೆ ಯಾಕೆ ಜಗಳ ಆಗ್ತವೆ? ನೀರಿಗೆ ಯಾಕೆ ಹೊಡೆದಾಟ ಆಗುತ್ತೆ? ನೀರಿಗೆ ಯಾಕೆ ಬರಗಾಲ ಬರ್ತದೆ? ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಇಷ್ಟೆಲ್ಲ ನೀರಿದೆ, ಆದ್ರೂ ಯಾಕಪ್ಪ ನೀರಿಗೆ ತೊಂದರೆ ಆಗತ್ತೆ? ಹೆಚ್ಚಾಗಿ ನೀರಿನಲ್ಲಿ ಹೆಚ್ಚಾಗಿರೋದು ಉಪ್ಪು ನೀರು. ಎಷ್ಟು % ಉಪ್ಪು ನೀರಿದೆ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಇರುವ ನೀರಿನಲ್ಲಿ 97% ಉಪ್ಪು ನೀರು. ಅರ್ಥ ಆಯ್ತಾ? ಸಾಗರಗಳು, ಸಮುದ್ರಗಳು, ಸಪ್ತ ಸಾಗರಗಳು ಅಂತ ಹೇಳ್ತಾರಲ್ಲ, ಅದರಲ್ಲಿ 97% ಉಪ್ಪು ನೀರೇ ಇದೆ. ಯಾಕೆ ಸೌಂಡ್ ಒಂಚೂರು ಕ್ಲಿಯರ್ ಮಾಡಪ್ಪ, ಬೇಸ್ ಸ್ವಲ್ಪ ಹೆಚ್ಚು ಮಾಡ್ಬೇಕೇನೋ, ಯಾಕ ಕೊಯ್ ಕೊಯ್ ಅಂತ ಇದೆ, ಸ್ವಲ್ಪ ಸರಿಪಡಿಸು ಸೌಂಡ್. ಅಥವಾ ಮೈಕು ಸೌಂಡ್ ಬಾಕ್ಸ್ಗಳು ಹೆಚ್ಚಿಗೆ ಇಟ್ಟಿರ್ಬೋದು ಅಂತ ಕಾಣಿಸ್ತದೆ, ಎಕೋ ಆಗ್ತಾ ಇದೆ, ನೋಡು ಸರಿಪಡಿಸು. 97% ನೀರು ಏನಿದೆ? ಉಪ್ಪು ನೀರಿದೆ. ಇನ್ನು 3% ನೀರಿದೆಯಲ್ಲ, ಅದರಲ್ಲೂ ಕೂಡ 2% ಮೋಡಗಳ ರೂಪದಲ್ಲಿ ಮತ್ತು ಮಂಜುಗಡ್ಡೆಯ ರೂಪದಲ್ಲಿ ಹೆಪ್ಪುಗಟ್ಟಿದ ನೀರು. ಆಯ್ತೇನ್ರಿ? ಅರ್ಥ ಆಯ್ತಲ್ಲ? ಸ್ವಲ್ಪ ಮ್ಯಾಥಮೆಟಿಕ್ಸ್ ಇದೆ, ಏನ್ ತಲೆ ಕೆಡಿಸ್ಕೋಬೇಡಿ. ಇರುವ ನೀರಿನಲ್ಲಿ 97% ನೀರು ಯಾವುದಿದೆ? ಉಪ್ಪು ನೀರು. ಇನ್ನು 2% ನೀರು ಮೋಡಗಳು ಮತ್ತು ಮಂಜುಗಡ್ಡೆಗಳ ರೂಪದಲ್ಲಿದೆ. ಕೇವಲ 1% ನೀರು, 1% ನೀರು ಎಲ್ಲಾ ನದಿಗಳು, ಎಲ್ಲಾ ಕೆರೆಗಳು, ಎಲ್ಲಾ ಬೋರ್ವೆಲ್ಗಳು ಎಲ್ಲದೂ ಸೇರಿ 1% ನೀರು. ಅಷ್ಟೊಂದು ನೀರಿದೆ ನೋಡಿ. ಅದಕ್ಕೆ ಭೂಮಿಗೆ ಇನ್ನೂ ಭವಿಷ್ಯ ಇದೆ ಅನ್ನೋದಕ್ಕೆ ನನಗೆ ಸಂತೋಷ ಆಗೋದೇನು ಅಂದ್ರೆ, ಪರಮಾತ್ಮ ಇಷ್ಟೊಂದು ನೀರು ಕೊಟ್ಟಿದ್ದಾನೆ ನಮಗೆ. ಇನ್ನು ಕೃತಕ ಅಭಾವ ಮಾಡ್ಕೊಂಡಿದ್ದೀವಿ ನಮ್ಮ ಆಲಸ್ಯದಿಂದ, ನಮ್ಮ ತಪ್ಪು ನಿರ್ಣಯಗಳಿಂದ, ನಮ್ಮ ಅಜ್ಞಾನದಿಂದ, ನಮ್ಮ ಅಹಂಕಾರದಿಂದ ತಪ್ಪು ಮಾಡ್ಕೊಂಡು ನಾವು ನೀರಿನ ಅಭಾವ ಮಾಡ್ಕೊಂತಿದ್ವಿ, ಕೆಟ್ಟ ನೀರು ಕುಡಿತಾ ಇದೀವಿ, ಆ ಮಾತು ಬೇರೆ. ಆದರೆ ನೀರಿಗೆ ಕೊರತೆ ಇಲ್ಲ. ಎಷ್ಟು ದೊಡ್ಡ ನದಿಗಳಿದೆ ಅಂದ್ರೆ, ನಮ್ಮ ಗಂಗಾ ನದಿನೇ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ನದಿ ಅಂದ್ರೆ ಗಂಗಾ ನದಿ. ಸುಮಾರು 3000 ಕಿಲೋಮೀಟರ್ ಹರಿಯುತ್ತೆ. 3000 ಕಿಲೋಮೀಟರ್ ಹರಿಯುತ್ತೆ ಗಂಗಾ ನದಿ. 6 ಕಿಲೋಮೀಟರ್ ಅಗಲ ಇದೆ ಕೆಲವು ಕಡೆ, ಎಲ್ಲ ಕಡೆ ಒಂದೇ ತರ ಅಗಲ ಇಲ್ಲ. ಕೆಲವು ಕಡೆ ಹೈಯೆಸ್ಟ್ ಅಂದ್ರೆ 6 ಕಿಲೋಮೀಟರ್. ಒಂದು ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ನದಿ ಇದೆ, ಕೇಳಿದರೆ ಯಾರಾದರೂ? ನೈಲ್ ನದಿ. ಉದ್ದದ ನದಿ ಅದು ಅಷ್ಟೇ. ನೈಲ್ ನದಿ ಉದ್ದದ ನದಿ. ಆದರೆ ಅತ್ಯಂತ ದೊಡ್ಡ ನದಿ ಒಂದಿದೆ, ಅಮೆಜಾನ್. ಅಮೆಜಾನ್ ನದಿ ಇದೆಯಲ್ಲ, ಸುಮಾರು ಅಗಲ ಒಂದು ಕಡೆ, ಕೆಲವು ಕಡೆ ಅಗಲ ಎಷ್ಟಿದೆ ಅಂದ್ರೆ 60 ಕಿಲೋಮೀಟರ್ ಅಗಲ ಇದೆ. 60 ಕಿಲೋಮೀಟರ್ ಅಗಲ ಹರಿತದೆ. ಇನ್ನು ಜಾಸ್ತಿ ಹರಿಯೋದಂದ್ರೆ ಸುಮಾರು 6000 ಕಿಲೋಮೀಟರ್ ಹರಿಬಹುದು ಅಂತ ಅನ್ಸುತ್ತೆ. ನಿಖರವಾಗಿ ಗೊತ್ತಿಲ್ಲ ನನಗೆ. 6000 ಕಿಲೋಮೀಟರ್ ಅಂತೂ ಎರಡು ಖಂಡಗಳಲ್ಲಿ ಹರಿಯಂಗೆ ಕಾಣಿಸ್ತದೆ. ಆ ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ 2 ಖಂಡಗಳಲ್ಲಿ ಹರಿಯುತ್ತೆ ಅದು. ಒಟ್ಟು ಇಷ್ಟು ದೊಡ್ಡ ನದಿ ಇದೆ. ಅದೇ ಆ ನದಿಯ ದಂಡೆಯಲ್ಲಿರ್ತಕ್ಕಂಥ ಕಾಡು ಅಮೆಜಾನ್ ಕಾಡು. ಅಮೆಜಾನ್ ನದಿಯ ದಂಡೆಯಲ್ಲಿರ್ತಕ್ಕಂಥ ಕಾಡು ಅಮೆಜಾನ್ ಕಾಡು ಅಂತ ಕರೀತಾರೆ. ಸುಮಾರು 40% ಆಕ್ಸಿಜನ್, ಭೂಮಿಗೆ 40% ಆಕ್ಸಿಜನ್ ಅನ್ನ ಆ ಅಮೆಜಾನ್ ಕಾಡುಗಳೇ ಒದಗಿಸ್ತವೆ ಅನ್ನೋ ಸುದ್ದಿ ಇದೆ, ಗೊತ್ತಾಯ್ತಲ್ವಾ? ಆದ್ರಿಂದ ಅಂತಹ ನದಿ ಹಿಡ್ಕೊಂಡು ನಿಮ್ಮ ಮಾಂಜರ, ದೇವಣಿ ಏನದವಲ್ಲ, ಇಲ್ಲಿವರೆಗೆ ಈ ಎಲ್ಲ ಸಾವಿರ ಲಕ್ಷಾಂತರ ನದಿಗಳಾಗ್ತವೆ ನಾವು ಎಣಿಸಿದ್ರೆ. ಅಷ್ಟು ಎಲ್ಲ ನದಿಗಳ ನೀರು, ನಿಮ್ಮ ಬಾವಿ ನೀರು ಎಲ್ಲ ಸೇರಿದ್ರೆ ಕೇವಲ 1%. ಕೇವಲ 1%. ಇಷ್ಟು ಮಂಜುಗಡ್ಡೆ ಇದ್ರೂ ಕೂಡ ಧ್ರುವ ಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ಸುದ್ದಿ ಬರ್ತಾ ಇದೆ.
ಮಂಜುಗಡ್ಡೆಯ ಕಲ್ಲುಗಳು ಕರಗ್ತಾ ಇದ್ದಾವೆ, ಮತ್ತೆ ಮೋಡಗಳ ಸ್ಫೋಟ ಆಗ್ತಾ ಇದೆ. ಇವಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಭೂಮಿಯಲ್ಲಿ ಉಷ್ಣತಾ ಜಾಸ್ತಿ ಆಗ್ತಿರೋದು, ಭೂಮಿಯ ತಾಪಮಾನ ಹೆಚ್ಚಾಗ್ತಿರೋದು. 1 ಡಿಗ್ರಿ 2 ಡಿಗ್ರಿ ಹೆಚ್ಚಾದ್ರೆ ಭೂಮಿಯ ತಾಪಮಾನ ಬಹಳ ಕಷ್ಟ ಇದೆ ನಿಮಗೆ. ಈ ವರ್ಷ ಅನುಭವಿಸಿದ್ರಿ, ನಮ್ಮಲ್ಲೇ ಶೆಕೆ ಆಯಿತು. ಧಾರವಾಡದಲ್ಲಿ ನಮ್ಮ ಮಹಾಮನೆಯಲ್ಲಿ ನಾವು ಸುಮಾರು ಒಂದು 7-8-10 ವರ್ಷ ಫ್ಯಾನೇ ಹಾಕೊಂಡಿರ್ಲಿಲ್ಲ. ನಮ್ಮಲ್ಲಿ ಫ್ಯಾನೇ ಇರಲಿಲ್ಲ. ಈ ಸಾರಿ ಫ್ಯಾನ್ ಇಲ್ಲದೆ ನಮಗೆ ಬದುಕಕ್ಕೆ ಆಗಲಿಲ್ಲ. ಫ್ಯಾನ್ ಬೇಕು ಅನ್ನಿಸ್ತು. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ತಾಪಮಾನ ಹೆಚ್ಚಾಕಾಗತ್ತೆ? ವಾಹನಗಳ ಅತಿ ಬಳಕೆ, ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂಥ ಹೊಗೆ, ಜೊತೆಗೆ ಏನು ಬೋರ್ವೆಲ್ ತೋಡ್ತಿರಲ್ಲ, ವ್ಯಗ್ಗಳವಾಗಿ ತೋಡ್ತಾ ಇದ್ದೀರಾ. ಆಸ್ಟ್ರೇಲಿಯಾ ಆ ಕಡೆ ಎಲ್ಲ ಬೋರ್ವೆಲ್ ತೋಡಂಗಿಲ್ಲ. ಸಿಕ್ಕಂಗೆ ಬೋರ್ವೆಲ್ ತೋಡಿದ್ರೆ ಅಲ್ಲಿ ದಂಡ ಹಾಕ್ತಾರೆ, ಸಿಕ್ಕಾಪಟ್ಟೆ ಬಾಡಿಗೆ ಕಟ್ಟಿಸ್ತಾರೆ. ನಮ್ಮಲ್ಲಿ ಏನಿಲ್ಲ, ಪರ್ಮಿಷನ್ನೇ ಬೇಕಾಗಿಲ್ಲ ಬೋರ್ವೆಲ್ ತೋಡ್ಸೋಕ್ಕೆ. ಒಬ್ಬೊಬ್ಬ ರೈತ 5-10 ಬೋರ್ವೆಲ್ ಕೊರೆದು ದುಡ್ಡು ನುಕ್ಸಾನ್ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋ ನಿದರ್ಶನಗಳು ನಮ್ಮಲ್ಲಿದ್ದಾವೆ. ಬೋರ್ವೆಲ್ ಕೊರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆ? ಬೋರ್ವೆಲ್ ಫೇಲ್ ಆಗಿ. ಆದರೆ ಮಳೆ ಬಂದಾಗ ನೀರನ್ನು ಇಂಗಿಸ್ಕೋಬೇಕು ಅಂತ ರೈತನೂ ಯೋಚನೆ ಮಾಡ್ತಾ ಇಲ್ಲ, ರಾಜಕಾರಣಿಗಳು ಯೋಚನೆ ಮಾಡಿಲ್ಲ. ಇತ್ತೀಚೆಗೊಂಚೂರು ಸ್ವಲ್ಪ ಜಾಗೃತಿ ಉಂಟಾಗ್ತಾ ಇದೆ, ಆದರೆ ತುಂಬ ಕಡಿಮೆ. ನಾನು 2002ರಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದೆ. 2002ರಲ್ಲಿ ಕಚ್, ಭುಜ್ ಇಲ್ಲೆಲ್ಲ ಭೂಕಂಪ ಆಯಿತು, ಗೊತ್ತಾ ನಿಮಗೆ? ನೆನಪಿರ್ಬೇಕು. ಗುಜರಾತಲ್ಲಿ ಸುಮಾರು 50,000 ಜನ ತೀರ್ಕೊಂಡ್ರದ್ರಲ್ಲಿ. 50,000 ಜನ ಸತ್ರು ಭೂಕಂಪದಲ್ಲಿ. ಆ ಭೂಕಂಪದ ಅವಶೇಷಗಳ ಕೆಳಗಡೆ ಮನೆಗಳು ಬಿದ್ದಿದ್ವಲ್ಲ, ಅವನ್ನೆಲ್ಲ ತೆಗೆಯುವಾಗ ಅಲ್ಲಿ ನೀರಿನ ಟ್ಯಾಂಕ್ಗಳು ಸಿಕ್ಕವು. ಅದು ಮಳೆ ನೀರಿನ ಸಂಗ್ರಹ ಆಗಿತ್ತು. ಗೊತ್ತಿರಲಿಲ್ಲ ಇವ್ರುಗಳಿಗೆ. ಮನೆ ಮೇಲ್ ವಾಸ ಮಾಡೋರಿಗೆ ಮರ್ತೋಗ್ಬಿಟ್ಟಿತ್ತು. ಕೆಳಗಡೆ ಹಿರಿಯರು, ಅಜ್ಜಗಳು, ಮುತ್ತಜ್ಜಗಳು ಕಟ್ಟಿದ್ರು. ಅಲ್ಲಿ ನೀರಿತ್ತು. ವಿಜ್ಞಾನಿಗಳು ಪರೀಕ್ಷೆ ಮಾಡಿದ್ರು. ಸುಮಾರು 100 ವರ್ಷದ ಹಿಂದಿನ ನೀರು ಅಂತ ಗೊತ್ತಾಯ್ತು ಅವ್ರಿಗೆ. ಆದರೂ ಕೂಡ ಕುಡಿಯೋದಕ್ಕೆ ಯೋಗ್ಯ ಇತ್ತಂತ ನೀರು. ಆ ಟ್ಯಾಂಕ್ಗಳಿದ್ದಂಥ ನೀರು ಕುಡಿಯೋದಕ್ಕೆ ಯೋಗ್ಯ ಇತ್ತಂತೆ. ಯಾಕಂದ್ರೆ ಒಂದು ಸಿದ್ಧಾಂತ ಇದೆ, ಎಲ್ಲಿ ಬಿಸಿಲು ಮತ್ತು ಗಾಳಿ ಪ್ರವೇಶ ಮಾಡಲ್ವೋ, ನೀರೊಳಗಡೆ ಬಿಸಿಲು ಗಾಳಿ ಹೋಗದೆ ಹೋದ್ರೆ ಅಲ್ಲಿ ಜೀವ ವಿಕಾಸ ಆಗಲ್ಲ, ಪಾಚಿ ಕಟ್ಟೋದಿಲ್ಲ. ಪಾಚಿ ಕಟ್ಟಲಿಲ್ಲ ಅಂದ್ರೆ ಅಲ್ಲಿ ಮೀನು, ಕಪ್ಪೆ ಯಾವ ವಿಕಾಸ ಆಗಲ್ಲ, ಅಲ್ಲಿ ಬೆಳೆಯೋದಿಲ್ಲ, ಆ ನೀರು ಕೆಡೋದಿಲ್ಲ. ಬಿಸಿಲು ಪ್ರವೇಶ ಆಯಿತು ಅಂದ್ರೆ ಪಾಚಿ ಕಟ್ಟಕ್ಕೆ ಶುರು ಆಗುತ್ತೆ. ಒಂದ್ ಕಡೆ ನೀರು ನಿಂತರೆ ಮಲತು ಬಿಡುತ್ತದೆ. ಅಲ್ಲಿ ಜೀವಾಣುಗಳು, ಬ್ಯಾಕ್ಟೀರಿಯಾಗಳು, ವೈರಸ್ಗಳೆಲ್ಲ ಬೆಳೆಯಕ್ಕೆ ಶುರು ಆಗ್ತವೆ. ಅದರಿಂದ ನೀರು ಕೆಡ್ತದೆ. ಇಲ್ಲದೆ ಹೋದ್ರೆ ನೀರು ಕೆಡೋದೇ ಇಲ್ಲ. ಆದ್ರಿಂದ ಆವಾಗಲೇ ಅನ್ಕೊಂಡಿದ್ದೆ, ಅವಾಗಿನ್ನೂ ನನಗೆ ಆಶ್ರಮ ಮಾಡ್ತೀನಿ ಅನ್ನೋ ವಿಶ್ವಾಸ ಇರಲಿಲ್ಲ, ಮಹಾಮನೆ ಆಗುತ್ತೆ ಅನ್ನೋ ಭರವಸೆ ಇರಲಿಲ್ಲ, ಕನಸು ಕೂಡ ಕಾಣಕ್ಕೆ ಸಾಧ್ಯ ಇರಲಿಲ್ಲ. ಇಂಥ ಒಂದು ಮಹಾಮನೆ ಕಟ್ಬೋದು ನಾನು ಅಂತ ಹೇಳಿ ಕನಸು ಕಾಣಕ್ಕೂ ಸಾಧ್ಯ ಇರಲಿಲ್ಲ. ಅಂತ ಸ್ಥಿತಿಲಿ ಒಂದು ಕನಸು ಕಂಡಿದ್ದೆ, ನಾನೇನಾದರೂ ಆಶ್ರಮ ಕಟ್ಟಿದ್ರೆ ಮಳೆ ನೀರಿನ ಟ್ಯಾಂಕ್ ಮಾಡಲೇಬೇಕು ಅಂತ ಹೇಳಿ. ಗೊತ್ತಾಯ್ತಲ್ವಾ? ಅದಕ್ಕೆ ಕನಸು ಕಾಣಬೇಕು, ತಪ್ಪಲ್ಲ. ಅದು ಸಾಕಾರ ಆಯಿತು 2011ರಲ್ಲಿ. ಇನ್ನು ಮುಂದೆ ಅನ್ಕೊಂಡಿದ್ದೀನಿ, ಒಂದು ವೃದ್ಧಾಶ್ರಮ ಮತ್ತು ಬೇರೆ ಬೇರೆ ಒಂದು ಜನರಿಗೆ ಇರಲಿಕ್ಕೆ, ಪೇಷಂಟ್ಗಳಿಗೆ ಉತ್ತಮವಾದಂಥ ರೂಮ್ ಕಟ್ಟಬೇಕು. ಬಂದು ಅಲ್ಲೇ ಉಪವಾಸ ಮಾಡೋರಿಗೆ, 10 ದಿವಸದ ಶಿಬಿರಕ್ಕೆ ಬರೋರಿಗೆ ಇನ್ನೂ ಉತ್ತಮವಾದಂಥ ರೂಮ್ಗಳು ಕಟ್ಟಬೇಕು. ಈಗ ರೂಮ್ಗಳು ಅಷ್ಟು ಸುಸರ್ಜಿತವಾಗಿಲ್ಲ ನನ್ನ ಪ್ರಕಾರ, ನನಗೆ ಒಪ್ಪಿಗೆ ಆಗ್ತಾ ಇಲ್ಲ. ಅದನ್ನು ಕಟ್ಟಬೇಕು ನಿಮ್ಮೆಲ್ಲರ ಸಹಕಾರದಿಂದ ಅನ್ಕೊಂಡಿದ್ದೀವಿ. ಹಾಗೆ ಕಟ್ಟಿದ್ರೆ ಎಷ್ಟೇ ದೊಡ್ಡ ಕಟ್ಟಡ ಮಾಡಲಿ ಅದರ ಕೆಳಗಡೆ ನೀರಿನ ಟ್ಯಾಂಕ್ ಇದ್ದೇ ಇರುತ್ತೆ, ಮಳೆ ನೀರಿನ ಟ್ಯಾಂಕ್ ಇದ್ದೇ ಇರುತ್ತೆ. ಆ ಮಳೆ ನೀರನ್ನು ಸಂಗ್ರಹ ಮಾಡೇ ಮಾಡ್ತೀವಿ. ಅದರಿಂದ ಉತ್ತಮವಾದಂಥ ನೀರನ್ನು ಕುಡಿಯೋದಕ್ಕೆ ಎಲ್ರಿಗೂ ಕೊಡ್ತೀವಿ. ಅದಕ್ಕೆ ನೀವು ಕೂಡ ಅಷ್ಟೇ, ಮನೆ ಕಟ್ಟಿದರೆ ಮಳೆ ನೀರಿನ ಸಂಗ್ರಹದ ಟ್ಯಾಂಕ್ ಪ್ಲಾನ್ ಮಾಡೇ ಮುಂದಕ್ಕೆ ಹೋಗ್ರಿ. ಬಹಳ ಸುಲಭ ಅದು. ಒಂದು ಇದು ಮಳೆ ನೀರನ್ನು ಇಂಗಿಸ್ಕೊಳ್ತಕ್ಕಂಥದ್ದು. ಇನ್ನು ನೀರನ್ನ, ಬಳಸಿದ ನೀರನ್ನ, ಆಮೇಲೆ ಟ್ಯಾಂಕ್ ಕಟ್ಟಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಇನ್ನೂ ಒಂದು ಕೆಲಸ ಮಾಡಿ. ನಿಮಗೆ ಎಲ್ಲೆಲ್ಲಿ ಮಳೆ ನೀರು ಹರ್ಕೊಂಡು ಹೋಗ್ತಾ ಇದೆ ವ್ಯರ್ಥವಾಗಿ ಅನ್ಸುತ್ತೆ, ಗಟಾರಕ್ಕೆ ಹೋಗಕ್ಕೆ ಬಿಡಬೇಡಿ. ಒಂದು 3x3 ಅಡಿ ಜಾಗ ಸಿಕ್ಕರೆ ಸಾಕು. 3x3 ಅದನ್ನು ಒಂದು 8 ಅಡಿ ತೋಡಿಸ್ರಿ ಆಳಕ್ಕೆ. 8 ಅಡಿ ಆಳಕ್ಕೆ ತೋಡಿಸಿ. 3x3 ಅಥವಾ 5x5, 4x4 ಜಾಗ ಎಷ್ಟು ಸಿಗ್ತದೋ ಅಷ್ಟು
8 ಅಡಿ ತೋಡೋದು, ಒಂದು 5-6 ಅಡಿ ಕಲ್ಲುಗಳನ್ನು ತುಂಬಿಸೋದು. ಈ ಥರ ಇಂಗಗುಂಡಿ ಮಾಡಿದ್ದೀವಿ. ಮಹಾಮನೆಯಲ್ಲೂ ಮಾಡಿದ್ದೀವಿ. 3 ಶೆಡ್ಗಳಿದೆ ಮಹಾಮನೆಯಲ್ಲಿ. ಒಂದು ಆಕಳ ಶೆಡ್ಡು, ಒಂದು ದಾಸೋಹ ಭವನ, ಇನ್ನೊಂದು ಕಾರ್ ಶೆಡ್ ಅಂತೇಳಿ ಅಥವಾ ಕಾರ್ಯಕ್ರಮ ಸಭಾಭವನ, 2 ಮಾಡಿದ್ದೀವಿ. 3 ಶೆಡ್ಗಳು ಸೇರಿದ್ರೆ 7,500 ಸ್ಕ್ವೇರ್ ಫೀಟ್ ಆಗುತ್ತೆ. ಅಷ್ಟಕ್ಕೂ ಹರನಾಳಿಗೆ ಅಂತ ಮಾಡ್ತೀವಿ. ಆ ತಗಡೆ ಶೀಟ್ ಹಾಕಿರ್ತೀವಲ್ಲ, ಆ ಪಕ್ಕಕ್ಕೆ ಹಂಚುಗಳನ್ನು ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಹಾಕಿಸಿ ಅದಕ್ಕೆ ಹರನಾಳಿಗೆ ಅಂತ ಮಾಡಿಸಿದ್ದೀವಿ. ಹರನಾಳಿಗೆಯಿಂದ ನೀರು ಒಂದು ಕಡೆ ಸಂಗ್ರಹ ಆಗಿ ಇಂಗಗುಂಡಿಗೆ ಬೀಳುತ್ತೆ. ಅಲ್ಲಿ 8x8 ಅಡಿ ಅಗಲ, 8x8 ಮತ್ತು 8 ಅಡಿ ಆಳದ ಗುಂಡಿ ತೋಡಿಸಿದ್ದೀವಿ. ಸತತವಾಗಿ 3 ದಿವಸ ಮಳೆ ಆಗಲಿ, 4 ದಿವಸ ಮಳೆ ಆಗಲಿ, 3 ದಿವಸ ಮಳೆ ಆಗಲಿ, 4 ದಿವಸ ಮಳೆ ಆಗಲಿ, ಅದಕ್ಕೆ ಕಲ್ಲು ತುಂಬಿಸಿದ್ದೀವಿ. ಕಲ್ಲು, ಇಟ್ಟಿಗೆ, ಒಣ ಇಟ್ಟಿಗೆ ಎಲ್ಲ ತುಂಬಿಸಿದ್ದೀವಿ. ನೀರು ಇಷ್ಟು ಚೆನ್ನಾಗಿ ಹಿಂಗುತ್ತಲ್ಲ, ಬೇಕಾದಷ್ಟು ನೀರು ತುಂಬಲಿ, ಬಾವಿ ತುಂಬುವಷ್ಟು ನೀರು ಬಂದ್ರೂ ನೀರು ನಿಲ್ಲಲ್ಲ. ಭೂಮಿ 8 ದಿಕ್ಕಲ್ಲಿ ನೀರು ಹೀರ್ಕೊಳ್ಳುತ್ತೆ. 9 ದಿಕ್ಕಲ್ಲೂ ಕೆಳಗೂ ಹೋಗುತ್ತೆ. ಎಲ್ಲ ಕಡೆ ಭೂಮಿ ನೀರು ಎಳ್ಕೊಂಡು ಅಲ್ಲಿ ಇಂಗಗುಂಡಿಲಿ ಮರುದಿವಸ ಒಂದು ಚೂರು ನೀರಿರೋದಿಲ್ಲ. ಆ ನೀರಲ್ಲಿ ಎಲ್ಲ ಹೋಗುತ್ತೆ ಅಂದರೆ ಮರಗಳ ಬೇರುಗಳು ಹಿರ್ಕೊಂತವೆ. ಅದನ್ನು ಮರಗಳ ಬೇರುಗಳಿರ್ತಾವಲ್ಲ ಅವು ಹಿರ್ಕೊಂತವೆ, ಅಥವಾ ಅಂತರ್ಜಲಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಶುದ್ಧವಾದ ಮಳೆ ನೀರು ನಮ್ಮ ಆಶ್ರಮದಲ್ಲಿ ಹೆಚ್ಚು ಕಡಿಮೆ 1 ವರ್ಷಕ್ಕೆ 1 ಕೋಟಿ ಲೀಟರ್ಗಿಂತ ಜಾಸ್ತಿ ನೀರು ಹಿಂಗಿಸ್ತೀವಿ. 1 ಕೋಟಿ ಲೀಟರ್ ನೀರು ಹಿಂಗಿಸ್ತೀವಿ. ಇನ್ನು ಜಾಸ್ತಿನೇ ಆಗ್ಬೋದು. ನಾವು ಬಳಸೋದು ಕೇವಲ 18 ಲಕ್ಷ ಲೀಟರ್ ನೀರು. ವರ್ಷಕ್ಕೆ ಎಷ್ಟೇ ಜನ ಬಂದ್ಲಿ 18ರಿಂದ 20 ಲಕ್ಷ ಲೀಟರ್ ನೀರು ಬಳಸ್ತೀವಿ. ಭೂಮಿ ತಾಯಿ ಕುಡಿಸೋದು 1 ಕೋಟಿ ಲೀಟರ್ ನೀರು ಕುಡಿಸ್ತೀವಿ. ಮತ್ತೆ ಯಾಕ್ರಿ ನಮಗೆ ಬರಗಾಲ ಬರ್ತದೆ? ಯಾಕೆ ಬರಗಾಲ ಬರ್ತದೆ? ಅದಕ್ಕೆ ನಾನು ಹೇಳ್ತಿರ್ತೀನಿ, ನಾವು ಸಿದ್ದರಾಮಯ್ಯನವ್ರಿಗಿಂತಲೂ ಮೋದಿಯವ್ರಿಗಿಂತಲೂ ಶ್ರೀಮಂತರಿದೀವಿ ನಾವು ಅಂತ ಹೇಳ್ತಿರ್ತೀನಿ. ಗೊತ್ತಾಯ್ತಲ್ಲ? ಯಾಕೆಂದ್ರೆ ಅವರಿಬ್ಬರಿಗೂ ಮಳೆ ನೀರು ಕುಡಿಯೋ ಭಾಗ್ಯ ಇಲ್ಲ. ಮೋದಿಯವರು ಕೂಡ ಸತತವಾಗಿ ಮಳೆ ನೀರು ಕುಡಿಯಕ್ಕೆ ಅವ್ರಿಗೆ ಆ ಭಾಗ್ಯ ಇಲ್ಲ ಅಂತ ಕಾಣಿಸುತ್ತೆ. ಸಿದ್ದರಾಮಯ್ಯವ್ರಿಗಂತೂ ಇಲ್ವೇ ಇಲ್ಲ. ಗೊತ್ತಾಯ್ತಲ್ಲ? ಆಮೇಲೆ ಉಪವಾಸ ಮಾಡೋದು ಮೋದಿಯವ್ರಿಗೆ ಗೊತ್ತಿದೆ. ವರ್ಷಕ್ಕೆ 2 ಸಾರಿ ಉಪವಾಸ ಮಾಡ್ತಾರೆ ಅವರು. ಸುಮ್ಮನೆ ವ್ಯಾಕ್ಸಿನ್ ನೀವೆಲ್ಲ ಹಾಕ್ಸ್ಕೊಳ್ಳಿ ಅಂತ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ ಅವರು. ಸಿದ್ದರಾಮಯ್ಯನವ್ರಿಗಂತೂ ಪಾಪ ಉಪವಾಸದ ಗೊತ್ತಿದ್ದಂಗೆ ಕಾಣಿಸಲ್ಲ. ಮತ್ತು ನಮ್ಗೆ ಉಪವಾಸನೂ ಗೊತ್ತಿದೆ, ಮಳೆ ನೀರು ಕುಡಿತೀವಿ, ಶುದ್ಧವಾದ ಗಾಳಿ ಉಸಿರಾಡಿಸ್ತೀವಿ, ಒಳ್ಳೆ ಆಹಾರ ತಿಂತೀವಿ, ಒಳ್ಳೆ ಹಾಲು ಕುಡಿತೀವಿ ಗೋವುಗಳನ್ನು ಸಾಕೊಂಡು. ಮತ್ತು ಇದಕ್ಕಿಂತ ಶ್ರೀಮಂತಿಗೆ ಇನ್ನೇನು ಬೇಕ್ರಿ? ಇದಕ್ಕಿಂತ ಇನ್ನೇನು ಬೇಕು? ಒಬ್ಬ ಸುಭಾಷಿತಕಾರ ಹೇಳಿದ್ದಾನೆ, ಬಹಳ ಅದ್ಭುತವಾದ ಮಾತು ಹೇಳ್ತಾನೆ ಒಬ್ಬ ಸುಭಾಷಿತಕಾರ. ಪೃಥ್ವಿಯಾಂ ತ್ರೇಣಿ ರತ್ನಾನಿ, ಪೃಥ್ವಿಯಾಂ ತ್ರೇಣಿ ರತ್ನಾನಿ. ಈ ಭೂಮಿಯಲ್ಲಿ 3 ರತ್ನಗಳಿದಾವಂತೆ. ಅದು 3 ರತ್ನಗಳು ಯಾವುದಪ್ಪ ಅಂದ್ರೆ ಜಲಂ, ಅನ್ನಂ, ಸುಭಾಷಿತಂ. ಜಲಂ, ಅನ್ನಂ, ಸುಭಾಷಿತಂ. ಮೂಢಹಿ ಪಾಷಾಣ ಖಂಡೇಶು ರತ್ನ ಸಂಜ್ಞಾಭಿಧೀಯತೆ. ಅವನು ಹೇಳ್ತಾನೆ, ಮೂಢರಾದವರು ಕಲ್ಲಿನ ಚೂರಿಗೆ, ಪಾಷಾಣ ಖಂಡೇಶು, ಖಂಡ ಅಂದ್ರೆ ತುಂಡು, ಗೊತ್ತಾಯ್ತಲ್ಲ? ಪಾಷಾಣ ಅಂದ್ರೆ ಕಲ್ಲು. ಮೂಢಹಿ, ಮೂಢ ಜನರು, ಪಾಷಾಣ ಖಂಡೇಶು, ನಿಮ್ಮ ರತ್ನ, ಹರಳು, ಮುತ್ತು, ಹವಳ, ಅವನು ಕರೀತಾನೆ ಸುಭಾಷಿತಕಾರ. ಇವೆಲ್ಲವೂ ಪಾಷಾಣದ ಕಲ್ಲಿನ ಚೂರುಗಳು ಅಂತ ಕರೀತಾನೆ. ಇವಕ್ಕೆ ರತ್ನ ಅಂತ ಕರೆದಿದ್ದಾರೆ ಮೂರ್ಖರು. ಆದ್ರೆ ಜಗತ್ತಿನಲ್ಲಿ 3 ರತ್ನ ಇರೋದು ಯಾವ್ಯಾವುದು? ಜಲಂ, ಅನ್ನಂ, ಸುಭಾಷಿತಂ. ನೀರು, ಅನ್ನ ಮತ್ತು ಸುಭಾಷಿತ. ಒಳ್ಳೆ ಮಾತುಗಳು, ಒಳ್ಳೆ ಮಾತುಗಳು, ಜ್ಞಾನಪೂರ್ಣ ಮಾತುಗಳು. ಆದ್ರಿಂದ ಬಂಧುಗಳೇ, ಇಂತಹ ನೀರನ್ನು ಕುಡಿಯೋದಕ್ಕೆ ನೀವೆಲ್ಲೆಲ್ಲಿ ಸಾಧ್ಯ ಆಗತ್ತೋ ಮಳೆ ನೀರನ್ನು ಹಿಂಗ್ಸಕ್ಕೆ ಒಂದು ಸ್ವಲ್ಪ ಖರ್ಚು ಮಾಡಿದ್ರೆ ಸಾಕು. ಬಹಳ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಸ್ವಲ್ಪ ಖರ್ಚು ಮಾಡಿದ್ರೆ ನೀವಿಷ್ಟು ನೀರನ್ನು ಹಿಂಗಿಸಿ ನಿಮಗೆ ಉಪಯೋಗ ಆಗಲಿ ಬಿಡ್ಲಿ, ಭೂಮಿ ತಾಯಿಯನ್ನು ತಂಪು ಮಾಡ್ಬೋದು. ಭೂಮಿ ತಾಯಿಯನ್ನು ತಂಪು ಮಾಡ್ಬೋದು. ಇನ್ನು ನಮ್ಮ ಆಶ್ರಮದಲ್ಲಿ ಇನ್ನೊಂದು ವ್ಯವಸ್ಥೆ ಮಾಡಿದ್ದೀವಿ. ಏನಂದ್ರೆ, ನಾವು ಉಪಯೋಗಿಸಿದಂತಹ ನೀರು, ಸ್ನಾನ ಮಾಡಲಿ, ಬಟ್ಟೆ ತೊಳಿಲಿ, ಮತ್ತು ನಿಮ್ದು ಯಾವುದಕ್ಕೆ, ಅರ್ಥ ಆಯ್ತಲ್ಲ, ಯಾವುದಕ್ಕೆ ನೀರು ಬಳಸಿದ್ರು ಆ ನೀರು ಗಟಾರಕ್ಕೆ, ಚರಂಡಿಗೆ ಹೋಗಲ್ಲ. ನಮ್ಮ ಆಶ್ರಮದಲ್ಲಿ ನೀವು ಗಟಾರ ಚರಂಡಿ ಹುಡ್ಕಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವಕ್ಕೆಲ್ಲ ಒಂದು ಬಯೋಡೈಜೆಸ್ಟರ್ ಅಂತ ಒಂದು ತೊಟ್ಟಿ ಮಾಡಿದ್ದೀವಿ.
ಗೋಬರ್ ಗ್ಯಾಸ್ ಮಾಡಿದ್ದೀವಿ. ಗೋಬರ್ ಗ್ಯಾಸಿನ ಸ್ಲರಿ ಮತ್ತು ಬಯೋಡೈಜೆಸ್ಟರ್, ಇದಕ್ಕೆಲ್ಲ ಒಂದು ದೊಡ್ಡ 30-40 ಸಾವಿರ ಲೀಟರ್ ನೀರಿಂದು ಅದು ಮಾಡಿದ್ದೀವಿ. ಅದಕ್ಕೆಲ್ಲ ನಿಮ್ಮ ನೀರೆಲ್ಲ ಅದಕ್ಕೆ ಹೋಗುತ್ತೆ. ನಿಮ್ಮ ನೀರಂದ್ರೆ ಗೊತ್ತಾಗ್ತದಲ್ಲ, ಜಲಬಾಧೆ ಅಂತಿರ್ತಿರಲ್ಲ, ನಿಮ್ಮ ನೀರು ಅದಕ್ಕೆ ಹೋಗುತ್ತೆ. ಅದರೊಳಗಡೆ ಒಂದು ಪ್ರಯೋಗ ಮಾಡಿದ್ವಿ. ಹೇಳಿದ್ರು ನಮ್ಮ ಕನೇರಿ ಸ್ವಾಮಿಗಳು ಹೇಳಿದ್ರು, ನೀವು ಸತ್ತ ಹಸುವನ್ನು ಬಯೋಡೈಜೆಸ್ಟರ್ ಹಾಕಿದ್ರು ಮೂಳೆನೂ ಸಹಿತ ಕರಗುತ್ತೆ ಅಂತ ಹೇಳಿದರು. ನಾವು ಪ್ರತ್ಯಕ್ಷವಾಗಿ ಅದನ್ನು ಅನುಭವಿಸಿದ್ವಿ. ಒಂದು ವರ್ಷದಲ್ಲಿ ಕರು ಹಸು ಎಲ್ಲ ಸೇರ್ಕೊಂಡು ಒಂದು 5 ಹಸುಗಳು ಅದರೊಳಗಡೆ ಹಾಕಿದ್ವಿ ಸತ್ತಿದ್ದಂಥದ್ದು. 3 ತಿಂಗಳಲ್ಲಿ ಅದರ ಚರ್ಮ ಮೂಳೆ ಎಲ್ಲವೂ ಕರಗಿ ಅದರಲ್ಲಿ ಇಷ್ಟು ಅದ್ಭುತ ಆಗಿದೆ. ಸುಣ್ಣದ ನೀರಾದಂಗೆ ಆಗ್ಬಿಡುತ್ತೆ ಅದು. ಅಷ್ಟು 30-40 ಸಾವಿರ ಲೀಟ್ರು ಸುಣ್ಣದ ನೀರಾದಂಗೆ ಆಗುತ್ತೆ. ಅದನ್ನು ಹೊಲಕ್ಕೆ ಹಾಕಿದರೆ ಅದು ನಿಜವಾದ ಅರ್ಥದಲ್ಲಿ ರಸಗೊಬ್ಬರ. ಅದಕ್ಕೊಂದು ಮೋಟ್ರ್ ಇಟ್ಟಿದ್ದೀವಿ. ಮೋಟ್ರ್ ಚಾಲು ಮಾಡಿದರೆ ಸಾಕು, ಸಿಂಟೆಕ್ಸ್ ಇಟ್ಟರೆ ಸಿಂಟೆಕ್ಸ್ ತುಂಬಿಕೊಳ್ಳುತ್ತೆ. ಹೊಲಕ್ಕೆ ಯಾರು ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಇಲ್ಲ ಅಂದರೆ ನಮ್ಮ ಹೊಲಕ್ಕೆ ನೀರು ಹೋಗುತ್ತೆ. ಮರಗಿಡಗಳಿಗೆಲ್ಲ ಸಮೃದ್ಧವಾದ ಗೊಬ್ಬರ. ಇದಕ್ಕಿಂತ ಇನ್ನೇನು ಬೇಕು? ಅಂದರೆ ಯಾವ ಒಂದು ಹನಿ ನೀರು ಕೂಡ ವ್ಯರ್ಥ ಆಗೋದಿಲ್ಲ. ಅದರಲ್ಲಿ ಒಂದು ಹನಿ ನೀರು ವ್ಯರ್ಥ ಆಗೋದಿಲ್ಲ. ಆದ್ದರಿಂದ ಕಸವನ್ನು ರಸ ಮಾಡ್ಕೊಳ್ಳೋದು, ಕಚ್ಚರ್ಸೆ ಕಂಚನ್ ಮತ್ತೆ ಮತ್ತೆ ಹೇಳ್ತಿರ್ತಾರೆ ಮೋದಿಯವರು. ಕಸದಿಂದ ರಸ ಮಾಡ್ಕೊಳ್ಳೋದು ಅಥವಾ ಕಸದಿಂದ ಚಿನ್ನ ಬೆಳೆಯೋದಂದ್ರೆ ಇದೇನೆ. ಆದ್ದರಿಂದ ಈ ಯಾವುದೇ ರೀತಿಯ ಒಂದು ಕಸ ಅಲ್ಲಿ ವ್ಯರ್ಥ ಆಗೋದಿಲ್ಲ. ಆಮೇಲೆ ಈ ತೆಂಗಿನ ಮತ್ತು ಪೈರಿನ ಗಿಡಗಳ ವೇಸ್ಟ್ ಬರ್ತದಲ್ಲ, ಸುಡೋದಿಲ್ಲ ನಾವು. ಪ್ಲಾಸ್ಟಿಕ್ಕು ಧಾರವಾಡಕ್ಕೆ ಕಳಿಸ್ತೀವಿ. ಪ್ಲಾಸ್ಟಿಕ್ಕಿನ ಕಸನೆಲ್ಲ ಧಾರವಾಡಕ್ಕೆ ಕಳಿಸ್ತೀವಿ. ಕಬ್ಬಿಣದ ಕಸ ಅಥವಾ ಇನ್ಯಾವುದೋ ಕಸ ಬಂದರೆ ಅದನ್ನು ಸಂಗ್ರಹ ಮಾಡಿ ಮಾರಾಟ ಮಾಡ್ತೀವಿ. ಅದನ್ನು ಸ್ಕ್ರ್ಯಾಪ್ ಮಾರಾಟ ಮಾಡಿ ಅದರಲ್ಲಿ ಒಂದಿಷ್ಟು ದುಡ್ಡು ಬರ್ತದೆ, ಗೊತ್ತಾಯ್ತಲ್ಲ. ಆಮೇಲೆ ನೀರಿನ ಕಸನ ಮತ್ತೆ ಭೂಮಿಗೆ ಕಳಿಸ್ತೀವಿ. ನಮ್ಮಲ್ಲಿ ಕಸ ಎಲ್ಲವೂ ಕೂಡ ರಸ ಆಗಿದೆ. ಸತ್ತು ಶವವನ್ನು ನಾವು ಗೊಬ್ಬರ ಮಾಡಿದ್ದೀವಿ ಅಂತಂದರೆ ಭೂಮಿಲಿ ಊತಾಕಿದ್ರೆ ಮೂಳೆ ಕರಗಲ್ಲ. ಭೂಮಿಲಿ ಊತಾಕ್ಬಿಟ್ರೆ ಅದು ಕರಗೋದಿಲ್ಲ. ಅದೇ ಇಂಥ ಬಯೋಡೈಜೆಸ್ಟರ್ಗೆ ಹಾಕಿದ್ರೆ ಮೂಳೆ ಸಹಿತ ಕರಗ್ತವೆ. ಅದರ ಕ್ಯಾಲ್ಸಿಯಂ ಭೂಮಿಗೆ ಉಪಯೋಗ ಆಗುತ್ತೆ. ಶ್ರೇಷ್ಠವಾದ ರಸಗೊಬ್ಬರ ಆಗುತ್ತೆ. ಇದೇ ರೀಸೈಕ್ಲಿಂಗ್, ರೀಯೂಸ್, ಪುನರ್ಬಳಕೆ ಮತ್ತು ಪುನರ್ಬಳಕೆ ಮತ್ತು ಮತ್ತೆ ಅದನ್ನು ರೀಸೈಕ್ಲಿಂಗ್ ಮಾಡೋದು ಅಂದರೆ ಮತ್ತೆ ಮತ್ತೆ ಬಳಸೋದು, ಮತ್ತೆ ಉಪಯೋಗಕ್ಕೆ ಬರೋಂಗೆ ಮಾಡ್ತಕ್ಕಂಥದ್ದು. ಆವಾಗ ಪರಿಸರನೂ ಸ್ವಚ್ಛ ಇರ್ತದೆ. ನಮ್ಮ ಆಶ್ರಮದಲ್ಲಿ ಹೆಮ್ಮೆಯಿಂದ ಹೇಳ್ಬೋದು ನಿಮಗೆ, ಎಲ್ಲೂ ಗಟಾರದ ವಾಸನೆ ಬರಲ್ಲ. ನೀವು ಪ್ರತಿಯೊಂದು ನಗರ ದಾಟಬೇಕಾದ್ರೆ, ಬಸ್ಸಲ್ಲಿರಲಿ AC ಹಾಕ್ಕೊಂಡಿರಲಿ, ಕಲಬುರಗಿ ದಾಟಬೇಕಾದ್ರೆ ಕೆಟ್ಟ ವಾಸನೆ ಬರ್ತದೆ. ಅದು ಮನುಷ್ಯನ ಕಸನೇ ಜಾಸ್ತಿ ಅದರಲ್ಲಿ, ಗೊತ್ತಾಯ್ತಲ್ಲ, ಕೆಟ್ಟ ವಾಸನೆ ಬರ್ತದೆ. ಆದರೆ ನಮ್ಮ ಆಶ್ರಮದಲ್ಲಿ 30-40 ಜನ ಇದ್ದೀವಿ. ಏನಾದರೂ ಕೊಟ್ಟಿಗೆಯಿಂದ ಅವರೊಂಚೂರು ಸಗಣಿ ತೆಗೆ ತಡ ಆದರೆ ಆ ವಾಸನೆ ಬರ್ಬೋದು. ಆ ವಾಸನೆ ಕಂಡು ಹಿಡಿದು ನಾನೇ ಹೇಳ್ತೀನಿ, ಯಾಕಪ್ಪ ವಾಸನೆ ಬರ್ತಾ ಇದೆ, ಬೇಗ ಸ್ವಚ್ಛ ಮಾಡಬೇಕು ನೀವು, ಗೊತ್ತಾಯ್ತಲ್ವ. ಅಂದರೆ ನನ್ನ ಮೂಗು ಚುರುಕಿದೆ. ಕಣ್ಣಿಲ್ದಿದ್ದವ್ರಿಗೆ ಮೂಗು ಕಿವಿ ಚುರುಕಿರ್ತದೆ ಯಾವಾಗಲೂ, ಗೊತ್ತಾಯ್ತಲ್ಲ. ಆ ಮೂಗೆ ಇನ್ಸ್ಪೆಕ್ಟ್ರು, ನನ್ನ ಮೂಗೆ ಇನ್ಸ್ಪೆಕ್ಟ್ರು, ನನ್ನ ಕಾಲುಗಳೇ ಇನ್ಸ್ಪೆಕ್ಟ್ರು. ಕಾಲಲ್ಲಿ ಕಸ ಇದ್ರೆ ತಕ್ಷಣ ಕರೆದು ಕಸ ಹೊಡೆಸ್ತೀನಿ, ಗೊತ್ತಾಯ್ತಲ್ವ. ಆದ್ದರಿಂದ ಈ ರೀತಿ ಸ್ವಚ್ಛತೆಯನ್ನು ನೀವು ಇಟ್ಕೊಳ್ಬೇಕು. ನಮ್ಮ ಶಿವಾನಂದ ಗುರುಗಳು ಕುಲಪತಿಗಳು ಅಂತ ಹೇಳ್ತೀವಿ. ಇವತ್ತು ಅವರು ಬಂದಿದ್ದಾರೆ ಪ್ರವಚನಕ್ಕೆ. ಅವ್ರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅನುಭವ ಮಂಟಪದ ಸಂಚಾಲಕರು ಅವರು ಇವಾಗ. ಅಂದರೆ ಸಿದ್ದರಾಮಣ್ಣವ್ರು ಯಾವ ಕೆಲಸ ತಗೊಂಡಿದ್ರೋ ಆ ಕೆಲಸವನ್ನ ಶಿವಾನಂದ ಗುರುಗಳಿಗೆ ಅಪ್ಪ ಅವ್ರು ಕೊಟ್ಟಿದ್ದಾರೆ. ಅವರು ಈ ಎಲ್ಲದ್ರ ಕಡೆ ಗಮನ ಹರಿಸ್ಬೇಕು. ನೀವು ಪ್ರವಚನ ಮಾಡಿದ್ರು ಚಿಂತೆ ಇಲ್ಲ ಗುರುಗಳೇ, ನೀವು ಪ್ರವಚನಕ್ಕೆ ಹೋಗಲೇಬೇಡಿ. ಶ್ರಾವಣ ಮಾಸದ ಪ್ರವಚನವನ್ನು ನೀವು ಮಾಡಬೇಡಿ. ಯಾರನ್ನಾರ ಕರೆಸಿರ್ಬೇಕಾದ್ರೆ ಬರ್ತೀವಿ ನಾವು, ಗೊತ್ತಾಯ್ತಲ್ಲ. ನೀವು ಮಾಡಬೇಕಾದ ಕೆಲಸ ಅಂದರೆ ಅನುಭವ ಮಂಟಪದ ಆವರಣ, ಅನುಭವ ಮಂಟಪ ಮುಂದೆ ಇನ್ನೊಂದು ದೊಡ್ಡ ಅನುಭವ ಮಂಟಪ ಆದ್ಮೇಲೆ ನೀವೇ ಅದನ್ನು ನೋಡ್ಕೋಬೇಕು. ಸರ್ಕಾರದವ್ರು ಇದ್ರೂ ಕೂಡ ನೀವೇ ನೋಡ್ಕೋಬೇಕಾಗತ್ತೆ. ಅದನ್ನು ಕೂಡ ಆ ಸ್ವಚ್ಛತೆ ಕಡೆ ಗಮನ ಹರಿಸ್ಬಿಡಿ ಸಾಕು. ಯಾಕಂದರೆ ನಮ್ಮ ಲಿಂಗಾಯತ ಮಠಗಳ ಬಗ್ಗೆ ನಾನು ಬಹಳ ವಿಷಾದದಿಂದ ಹೇಳಬೇಕಾಗಿದೆ. ಕೆಲವು ಮಠಗಳು ಬಿಟ್ಟರೆ ಇನ್ನು ಅನೇಕ ಮಠಗಳು ಸ್ವಚ್ಛತೆ ಕಡೆ ಗಮನ ಕೊಟ್ಟಿಲ್ಲ. ಬಹಳಷ್ಟು ಮಠಗಳು ಸ್ವಚ್ಛತೆ ಕಡೆಗೆ, ರೀಸೈಕ್ಲಿಂಗ್, ರಿಯೂಸ್ ಕಡೆಗೆ ಗಮನ ಕೊಟ್ಟಿಲ್ಲ.
ಆದ್ರಿಂದ ಅಲ್ಲಿ ದೇವರ ಕೃಪೆ ಸಿಗೋದಿಲ್ಲ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳೋದು ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳಿ, ಆಯ್ತಲ್ವಾ? ಅದಕ್ಕೆ ಸ್ವಚ್ಛತೆ ಪರಮಾತ್ಮನಿಗೆ ಅತ್ಯಂತ ಸಮೀಪವಾದದ್ದು. ಆದ್ರಿಂದ ನೀರಿನ ವಿಷಯದಲ್ಲಿ ಮತ್ತು ಕಸದ ವಿಷಯದಲ್ಲಿ ಯಾರೂ ಉದಾಸೀನ ಮಾಡಬೇಡಿ, ಯಾರೂ ಉದಾಸೀನ ಮಾಡಬೇಡಿ. ಈಗ ಅನುಭವ ಮಂಟಪ ಉತ್ಸವದಲ್ಲಿ ಸ್ವಲ್ಪ ಅಡಿಗೆ ಸ್ವಲ್ಪ ವ್ಯರ್ಥ ಆಗ್ಬೋದು, ಕೆಲವರು ಚೆಲ್ಬೋದು, ಅದನ್ನು ಕೂಡ ರೀಯೂಸ್ ಮಾಡ್ಬೋದು. ಭೂಮಿ ಒಳಗಡೆ ಹೋಗಂಗೆ ಮಾಡಿಬಿಡಿ, ಅದನ್ನು ಭೂಮಿ ಒಳಗಡೆ ಅಥವಾ ಗಿಡಗಳಿಗೆ ಹೋಗಂಗೆ ಮಾಡಿದ್ರೆ ಅದು ಕೂಡ ಗೊಬ್ಬರ ಆಗತ್ತೆ. ಅದು ಏನು ಊಟ ಮಾಡಿದ ಎಲೆಗಳು ಅಥವಾ ಅಡಿಕೆ ಪಟ್ಟೆಗಳು ಏನನ್ನೇ ಬಳಸಿದ್ರು, ತಟ್ಟೆ ತೊಳೆದಿದ್ದ ನೀರು ಎಲ್ಲವೂ ಗಿಡಗಳಿಗೆ ಹೋಗೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಅದು ಖಂಡಿತವಾಗಿ ಒಳ್ಳೆ ಗೊಬ್ಬರ ಆಗತ್ತೆ. ಪ್ರಸಾದ ತತ್ವ ಅಲ್ಲಿ ಪಾಲನೆ ಆಗುತ್ತೆ. ಯಾಕೆ ಎಲ್ಲರಿಗೂ ನಾವು ಚೆಲ್ಬೇಡಿ ಅಂತ ಹೇಳಕ್ಕಾಗಲ್ಲ. ಹೊಸಬ್ರು ಬಂದಿರ್ತಾರೆ, ಧರ್ಮ ಗೊತ್ತಿಲ್ಲದಿದ್ದವ್ರು ಬಂದಿರ್ತಾರೆ, ಬೇಜವಾಬ್ದಾರಿ ಇರ್ತಕ್ಕಂಥವ್ರು ಕೆಲವರು ಬಂದಿರಬಹುದು. ಆದ್ರಿಂದ ಅವರೆಲ್ಲರದ್ದು ನಾವು ಉಪಯೋಗ ಮಾಡ್ಕೋಬೇಕಂದ್ರೆ ನಾವೇ ಜಾಣರಾಗ್ಬಿಡೋಣ. ಯಾವ ಒಂದು ಅಗಳು ಅನ್ನ ಆಚೆ ಕಸದಲ್ಲಿ ಅಥವಾ ಕೊಳತು ವಾಸನೆ ಬರಲಾರ್ದ ಹಾಗೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ. ಇದಿಷ್ಟು ನೀರಿನ ಹೊರಗಿಂದ ಆಯ್ತು. ಇನ್ನು ನೀರಿನ ಒಳಗೆ ಕುಡಿಯೋದು ಯಾವಾಗಿಂದ ಶುರು ಮಾಡೋದು? ನೀರು ಯಾವಾಗ ಕುಡಿತೀರ ನೀವು? ಬಾಯಾರಿಕೆ ಆದಾಗಲ? ಉಷಃಕಾಲೇ ಅಮೃತಂ ವಾರಿ, ಒಬ್ಬ ಬಹಳ ಅದ್ಭುತವಾಗಿ ಹೇಳ್ತಾನೆ, ಉಷಃಕಾಲೇ ಅಮೃತಂ ವಾರಿ ಜೀರ್ಣೇ ವಾರಿ ಬಲಪ್ರದಂ ವಿಷವತ್ ಭೋಜನಾಂತೆ ಚ ಭೇಷಜಂ ರೋಗ ಪೀಡಿತೆ. ಉಷಃಕಾಲೇ ಅಮೃತಂ ವಾರಿ. ಉಷಃಕಾಲ ಅಂದ್ರೆ ಯಾವುದು? ಬೆಳಗಿನ ಜಾವ, ಸೂರ್ಯೋದಯಕ್ಕೆ ಮುಂಚೆ ಏನು ಕೆಂಪು ಛಾಯೆ ಬರ್ತಿರ್ತದಲ್ಲ, ಕೆಂಪು ಕಿರಣಗಳು ಬರ್ತಿರ್ತಾವಲ್ಲ, ಅದಕ್ಕೆ ಉಷಃಕಾಲ ಅಂತ ಕರೆದಿದ್ದಾರೆ. ಉಷಃಕಾಲದಲ್ಲಿ ಕುಡಿಯುವ ನೀರು ಏನದು? ಅಮೃತ. ಅಮೃತಕ್ಕೆ ಸಮಾನ ಅಲ್ಲ, ಅಮೃತವೇ. ಗೊತ್ತಾಯ್ತಲ್ವಾ? ಉಷಃಕಾಲೇ ಅಮೃತಂ ವಾರಿ ಜೀರ್ಣೇ ವಾರಿ ಬಲಪ್ರದಂ. ಜೀರ್ಣ ಮಾಡೋದಕ್ಕೆ ನೀರು ಬೇಕು. ಆದ್ರಿಂದ ಬೆಳಗ್ಗೆ ಎದ್ದು ಕೂಡಲೇ ಬೆಡ್ ಕಾಫಿ ಬೆಡ್ ಟೀ ಕುಡಿಬೇಡಿ. ಇಲ್ಲಿ ಯಾರು ಇದ್ದಂಗಿಲ್ಲ. ಇದಿರೇನ್ರಿ ಬೆಡ್ ಕಾಫಿ ಬೆಡ್ ಟೀ ಕುಡಿಯೋರು? ಇಲ್ಲಪ್ಪ, ಆ ಕಡೆ ಸಸ್ತಾಪುರ ಬಂಗ್ಲಾದಿಂದ ಆ ಕಡೆಗೆ. ನೀವು ಪ್ರವಚನಕ್ಕೆ ಬಂದವರಂತೂ ಅಲ್ವೇ ಅಲ್ಲ. ಯಾಕೆ ನೀವೆಲ್ಲ ಲಿಂಗ ಪೂಜಕರು, ವಚನ ಪಾರಾಯಣಕಾರರು. ಆದ್ರಿಂದ ನೀವ್ಯಾರು ಬೆಳಗ್ಗೆ ಎದ್ದು ಕೂಡಲೇ ಬೆಡ್ ಕಾಫಿ ಬೆಡ್ ಟೀ ಕುಡಿಯೋರಿಲ್ಲ. ಮತ್ತೆ ಟೀ ಕಾಫಿ ಕುಡಿಯೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದ ಕೆಟ್ಟದ್ದ ಅಂತ ಕೇಳ್ತಾರೆ. ಒಳ್ಳೇದ ಕೆಟ್ಟದ್ದ? ಇಬ್ಬರೇ ಹೇಳ್ತಿದ್ದಾರೆ ಯಾಕೋ ಕೆಟ್ಟದ್ದು ಅಂತ. ಅವ್ರು ಮೋಸ್ಟ್ಲಿ ಕುಡಿಯಂಗೆ ಕಾಣಿಸಲ್ಲ. ಗೊತ್ತಾಯ್ತು? ಟೀ ಕಾಫಿ ಕುಡಿಯೋದು ಅರ್ಧ ಒಳ್ಳೇದು, ಅರ್ಧ ಕೆಟ್ಟದ್ದು. ಗೊತ್ತಾಯ್ತಾ? ಈ ಟೀ ಕಾಫಿ ಕುಡಿಯೋರಿಗೆ ಕಂಡ್ರೆ ನನಗೆ ಬಹಳ ಪ್ರೀತಿ, ನಿಜವಾಗ್ಲು. ನೀರು ಕುಡಿಯೋರ್ಗಿಂತಲೂ ಟೀ ಕಾಫಿ ಕುಡಿಯೋರ್ಗೆ ನಾನು ಬಹಳ ಪ್ರೀತಿ ಮಾಡ್ತೀನಿ. ಅವ್ರಿಗೆ ಪ್ರೀತಿಯಿಂದ ಒಂದು ಹೆಸರಿಟ್ಟಿದ್ದೀನಿ. ಹೇಳ ಮತ್ತೆ ಬೇಜಾರು ಮಾಡ್ಕೊಂಡು ನಾಳೆಯಿಂದ ಪ್ರವಚನ ಬಿಟ್ಬಿಟ್ರೆ? ಹಂಗೇನು ಪ್ರವಚನ ಬಿಡಕ್ಕೆ ಹೋಗ್ಬೇಡಿ. ಟೀ ಕಾಫಿ ಕುಡಿಯೋರಿಗೆ ಪ್ರೀತಿಯಿಂದ ಇಟ್ಟ ಹೆಸರೇನಪ್ಪ ಅಂದ್ರೆ ಸಣ್ಣ ಕುಡುಕರು. ಸಣ್ಣ ಛೇ ಇಷ್ಟು ಕೆಟ್ಟ ಹೆಸರು ನಮ್ಗೆ ಯಾಕ್ರೆ ಇಟ್ರಿ ಅಂತ ತಾಯಿಂದ್ರು ಕೇಳ್ಬೋದು ನೀವು. ಏನಿಲ್ಲವ, ಈ ಬಾಟ್ಲಿ ಪಾಕೆಟು ಕುಡಿತಾರಲ್ಲ, ಕೊಂಡಾನ್ ಅಂತಿರೋದು ನೀವು ಕುಡುಕರಿಗೆ. ಕೊಂಡಾನ ಅಂತೀರಿ. ಆ ಪಾಕೆಟು ಬಾಟ್ಲಿ ಕುಡಿಯೋರು ಮೊದಲು ಪಾಕೆಟಲ್ಲಿ ಬರ್ತಿತ್ತು, ಈಗ ಬರಲು ಕಾಣಿಸ್ತದೆ. ಬಾಟ್ಲಿ ಬರ್ತಿತ್ತಲ್ಲ, ಆ ಬಾಟ್ಲಿ ಕುಡಿಯೋರು ದೊಡ್ಡ ಕುಡುಕರು. ಮತ್ತು ಕಾಫಿ ಕುಡಿಯೋರು ನಾವು ನೀವು, ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿಯರು. ಅದಕ್ಕೆ ಅವ್ರು ದೊಡ್ಡ ಕುಡುಕರು, ಕಾಫಿ ಟೀ ಕುಡಿಯೋರು. ಸರಿ ಇದೆಯಾ ತಪ್ಪಿದೆಯಾ? ಸರಿ ಇದೆಯಾ? ಯಾರು ಬೇಜಾರು ಮಾಡ್ಕೊಳ್ಳೋದಲ್ಲ, ಪ್ರವಚನ ಬೈಕಟ್ ಮಾಡಲ್ಲ. ಬಹಳ ಸಂತೋಷ. ಅದಕ್ಕೆ ಬೆಳಿಗ್ಗೆ ಎದ್ದು ಕೂಡಲೇ ನೀರು ಕುಡಿಯೋ ಅಭ್ಯಾಸ ಮಾಡಿ. ನೀರು ಕುಡೀರಿ ಅಂದ ಕೂಡಲೇ ಒಂದು 4-6 ಪ್ರಶ್ನೆ ಕೇಳಕ್ ಶುರು ಮಾಡ್ಬಿಡ್ತಾರ್ರಿ. ಒಟ್ಟಿಗೆ ಕೇಳ್ತಾರೆ. ಹೆಂಗ್ರಿ? ಏನ್ ತಣ್ಣೀರ ಬಿಸಿನೀರ? 1ನೇ ಪ್ರಶ್ನೆ. 2ನೇ ಪ್ರಶ್ನೆ, ಹಲ್ಲು ಉಜ್ಜಿ ಕುಡಿಬೇಕಾ, ಹಲ್ಲು ಉಜ್ಜಲಾರ್ದೆ ಕುಡಿಬೇಕಾ? 3ನೇ ಪ್ರಶ್ನೆ, ಏನ್ ನಿಂತು ಕುಡಿಬೇಕಾ ಕುಂತು ಕುಡಿಬೇಕಾ?
ರಾಮದೇವ್ ಬಾಬಾ ಹೇಳ್ಬಿಟ್ಟಂತೆ ನಿಂತು ಕುಡಿದ್ರೆ ಕಾಲೇ ಬರ್ತದೆ ಅಂತೇಳಿ. ಇಲ್ಲ, ಅದು ಒಪ್ಪುವಂತ ಮಾತಲ್ಲ. ಕುಂತ್ ಕುಡಿ ಒಳ್ಳೇದು, ಅದು ನಿಂತು ಕುಡ್ದವ್ರಿಗೆಲ್ಲ ಕಾಲೇ ಬರಂಗಿದ್ರೆ ಆಕಳಿ ಅಂತ ಕುಂತ್ ಕುಡಿತವೆ ನಾನು. ಗೊತ್ತಾಯ್ತಲ್ಲ? ಅಂದ್ರೆ ಈ ಪ್ರಶ್ನೆ 3ನೇ ಪ್ರಶ್ನೆ. ಆಮೇಲೆ 4ನೇ ಪ್ರಶ್ನೆ, ಏನ್ ತಾಮ್ರದ ಪಾತ್ರದ ಕುಡಿಬೇಕಾ ಪ್ಲಾಸ್ಟಿಕ್ ಕ್ಯಾನ್ ಕುಡಿಬೇಕಾ? ಹೌದಿಲ್ವಾ? ಮತ್ತ 5ನೇ ಪ್ರಶ್ನೆ, ಏನ್ ನಿಧಾನವಾಗಿ ಮಕ್ಕಳು ಹಾಲು ಕುಡ್ದಂಗೆ ಕುಡಿಬೇಕಾ ಘಟ 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 ಅಂತ PVC ಪೈಪಲ್ಲಿ ಹಾಯಿಸ್ದಂಗೆ ಕುಡಿಬೇಕಾ? ಇಷ್ಟೆಲ್ಲಾ ಪ್ರಶ್ನೆಗೆ ಉತ್ತರ ಕೊಟ್ವಿ ಅಂತ ಇಟ್ಕೊಳ್ಳಿ. ಮರುದಿವ್ಸ ಏನ್ ನೀರು ಕುಡ್ದೆ ಅಂದ್ರೆ, ಅಯ್ಯೋ ಮರ್ತುಬಿಟ್ಟೆ, ನೀರು ಕುಡಿಯೋದೇ ಮರ್ತುಬಿಟ್ಟೆ, ಇವತ್ತು ಕಾಫಿ ಕುಡಿದ್ಬಿಟ್ಟಿದ್ದೀನಿ, ನಾಳೆಯಿಂದ ನೀರು ಕುಡಿತೀನಿ ಅಂತಾರೆ. ಇಂಥವ್ರಿಗೆ ಏನ್ ಮಾಡೋದು? ಅದಕ್ಕೆ ಪ್ರಶ್ನೆ ಬಹಳ ಕೇಳಕ್ ಹೋಗಬೇಡಿ, ನೀರು ಕುಡೀರಿ. ಸಾಧ್ಯವಾದಷ್ಟು ಮಟ್ಟಿಗೆ ಉಗುರು ಬೆಚ್ಚ ನೀರು ಕುಡೀರಿ. ಚಳಿ ಇದ್ದಾಗ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತುಂಬ ಬೇಸಿಗೆ ಇದೆ, ಇಲ್ಲಿ ತುಂಬ ಹೀಟ್ ಇದೆ ಅಂದಾಗ ತಣ್ಣೀರೇ ಇಷ್ಟ ಆದರೆ ತಣ್ಣೀರೇ ಕುಡೀರಿ, ಏನು ತೊಂದರೆ ಇಲ್ಲ. ನಿಮ್ಮ ಹೊಟ್ಟೆ ಮತ್ತು ನಾಲಿಗೆಯನ್ನು ಕೇಳ್ಕೊಳ್ಳಿ. ಹೊಟ್ಟೆ ನಾಲಿಗೆ ಗಮನಿಸ್ಕೊಂಡು ಆ ಥರ ನೀರು ಕುಡಿಯೋದು ಅಭ್ಯಾಸ ಮಾಡಿ. ಒಟ್ಟು ಉಷಕ್ಕಾಲಿ ಅಮೃತಂ ವಾರಿ ಅಂದರೆ ಬೆಳಿಗ್ಗೆದ್ದು ನೀರು ಕುಡಿದ್ರೆ ಅದು ಈ ಏನೇನೋ ಮಲಬದ್ಧತೆ ಅದು ಇದು ಎಲ್ಲ ಕಾಯಿಲೆಗಳನ್ನ ನಿವಾರಣೆ ಮಾಡುತ್ತೆ. ಜೀರ್ಣೇವಾರಿ ಬಲಪ್ರದಂ, ಊಟಕ್ಕಿಂತ ಮುಂಚೆ ಹೆಚ್ಚು ನೀರು ಕುಡಿಬೇಡಿ. ಸುಮ್ಮನೆ ಬಾಯಿ ಮುಕ್ಕಳು ಸ್ವಲ್ಪ ನೀರು ಕುಡಿರಿ. ಊಟಕ್ಕೆ ಹೋಗುವಾಗ, ಪ್ರಸಾದ ಕೂತ್ಕೊಳ್ಳುವಾಗ ಅಥವಾ ಪಾದಕ ತಗೊಂಡಂಗೆ ತಗೊಳ್ಳಿ. ಊಟದ ಮಧ್ಯೆ ನೀರು ಕುಡಿಬಹುದು ಅಂತ ಹೇಳ್ತಾರೆ. ಕೆಲವು ಲೋಟನೂ ಇಟ್ಕೊಳ್ಳಲ್ಲ ಕೆಲವು ಮಟ್ಟದಲ್ಲಿ, ಅದು ತಪ್ಪು. ಊಟದ ಮಧ್ಯೆ ಸ್ವಲ್ಪ ನೀರು ಕುಡಿಬಹುದು, ಜಾಸ್ತಿ ಅಲ್ಲ, ಅಗತ್ಯಕ್ಕಿದ್ದಷ್ಟು ನೀರು ಕುಡೀರಿ. ಊಟದ ಆದಮೇಲೆ ಸುಮ್ಮನೆ ಮಜ್ಜಿಗೆ ಅಥವಾ ತಿಳಿ ನೀರು, ತಿಳಿ ಸಾರು, ಇಲ್ಲ ಅಂದ್ರೆ ತಟ್ಟೆ ತೊಳೆದಿದ್ದ ನೀರು ಇರ್ತದಲ್ಲ ಸ್ವಲ್ಪ ಕುಡೀರಿ. ಊಟ ಆಗಿ 1 ತಾಸಿನ ನಂತರ ಕುಡೀರಿ. 1 ಲೋಟ, ದೊಡ್ಡ ಲೋಟದಲ್ಲಿ 1 ಲೋಟ ಕುಡೀರಿ ಬೇಕು. ಜೀರ್ಣೇವಾರಿ ಬಲಪ್ರದಂ, ಜೀರ್ಣ ಆಗೋದಕ್ಕೆ ನೀರು ಬೇಕು. ಜೀರ್ಣೇವಾರಿ ಬಲಪ್ರದಂ. ವಿಷವತ್ ಭೋಜನ ಅಂತೇಚ, ಭೋಜನ ಆದ ಕೂಡಲೇ ನೀರು ಕುಡಿಯೋದು ಒಳ್ಳೇದಲ್ಲ ಅಂತ ನಾವು. ವಿಷವತ್ ಅಂದರೆ ಅದೇನು ಸುಳ್ಳು, ವಿಷ ಏನಾಗಲ್ಲ ಅದು. ಆದ್ರೆ ಎಷ್ಟು ಬೇಕಷ್ಟೇ ನೀರು ಕುಡೀರಿ, ಬಹಳ ಕುಡಿಬೇಡಿ. ಒಬ್ಬ ನಮ್ಮ ಹತ್ರ ಕಿಡ್ನಿ ಪೇಷಂಟ್ ಬಂದಿದ್ದ, ಬಹಳ ಗಟ್ಟಿ ಮನುಷ್ಯ ಅಂತ. ಅವನು 4 ರೊಟ್ಟಿ ತಿಂತಿದ್ದೆ ರೀ, 5 ರೊಟ್ಟಿ ತಿಂತಿದ್ದೆ. ತೀರ್ಕೊಂಡ ಅವನಿಲ್ಲ. ಒಳ್ಳೆ ಯಾವುದೋ ದೊಡ್ಡ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದ, ಶ್ರಮದ ಕೆಲಸ ಮಾಡ್ತಿದ್ದ. ಅವನಿಗೆ ಕಿಡ್ನಿ ಯಾಕೆ ಫೇಲ್ಯೂರ್ ಆಯ್ತು ಅಂತ ನಾನು ವಿಚಾರ ಮಾಡೋಕ್ಕೆಲ್ಲ ಕೇಳ್ಕೊಂಡೆ. ಅವನೇನ್ ಮಾಡ್ತಿದ್ದ, 4 ರೊಟ್ಟಿ ಮಸ್ತಾಗಿ ಅನ್ನ ಹೊಡೆದು ಮೇಲೊಂದು ಚರಿಗೆ ನೀರು ಕುಡಿದ್ಬಿಡೋನು. ಅದು ಹೊಟ್ಟೆ ಭಾರ ಆಗತ್ತೆ, ಕಿಡ್ನಿಗೂ ಭಾರ ಆಗತ್ತದು. ಈಗ ಇನ್ನು ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಉಪವಾಸದಲ್ಲಿ ಇಷ್ಟೊಂದು ನೀರು ಕುಡಿಯೋಕೆ ಕೇಳ್ತಿರಲ್ಲ, ಅದು ಕಿಡ್ನಿಗೆ ಭಾರ ಆಗಲ್ವಾ? ಖಂಡಿತ ಇಲ್ಲ. ಉಪವಾಸ ಇದ್ದಾಗ ಜ್ಯೂಸು, ನೀರು ಅಂದ್ರೆ ಜ್ಯೂಸ್ ಅಂದ್ರೆ ಮತ್ತೆ ನೀವು ಕಲ್ಯಾಣದವರು ಬಹಳ ಸ್ಪೆಷಲ್ ಇದ್ದೀರಪ್ಪ, ಜ್ಯೂಸ್ ಅಂದ್ಕೂಡ್ಲೆ ಎಲ್ಲ ಸೇಬಣ್ಣಿನ ಜ್ಯೂಸ ಅಂತಾರೆ. ಜ್ಯೂಸ್ ಅಂದ್ರೆ ಅದೊಂದೇ ಜ್ಯೂಸ್ ಅಲ್ಲ ಇರೋದು, ನಿಂಬೆಹಣ್ಣಿನ ರಸ, ಜೇನುತುಪ್ಪ, ನೀರಿಗೂ ನಾವು ಜ್ಯೂಸ್ ಅಂತ ಕರಿತೀವಿ, ಪಾನಕ. ಅದು ಎಷ್ಟು ಕುಡಿದ್ರು ನಿಮಗೇನು ಕಿಡ್ನಿಗೆ ಭಾರ ಆಗಲ್ಲ, ಯಾಕೆಂದ್ರೆ ಘನ ಪದಾರ್ಥ ಹೊಟ್ಟೆಗೆ ಹೋಗಿರೋದಿಲ್ಲ. ಆದ್ರಿಂದ 1 ಸಾರಿಗೆ 1 ಲೀಟರ್ ಜ್ಯೂಸ್ ಕುಡಿಯೋದು ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ. ಶರ್ಬತ್ ಅಂತ ಹೇಳೋಣ, ನಿಂಬೆಹಣ್ಣಿನ ರಸ, ಜೇನುತುಪ್ಪಕ್ಕೆ ಶರ್ಬತ್ ಅಂತ ಹೇಳೋಣ. ನಿಮ್ಮ ಪ್ರೀತಿಯ ಸೇಬ್ ಹಣ್ಣಿನ ಜ್ಯೂಸಿಗೆ ನಾವು ಜ್ಯೂಸ್ ಅಂತ ಹೇಳೋಣ, ಆಯ್ತಾ? ಅದಕ್ಕೆ ನೀರು ಉಪವಾಸ ಇದ್ದಾಗ ನೀರು ಹೆಚ್ಚೆಚ್ಚು ಕುಡಿಬೇಕು. ಸಂಕಟ ಆಗ್ತಿದ್ರೆ ಹೆದರಬೇಡಿ, 2 ಮಾತ್ರೆ ನುಂಗ್ಬಿಡ್ರಿ. ಅದೇ 3 ಮಾತ್ರೆ 3 ಸಾರಿ ತಗೊಂಡು ಹೇಳಿರ್ತೀನಲ್ಲ, ಅದಲ್ದೇನೆ ಇನ್ನೂ ಹೆಚ್ಚಿಗೆ ಸ್ಪಿರಿನ ತಗೋಬಹುದು. 2 ಮಾತ್ರೆ ಹೆಚ್ಚಿಗೆ ತಗೊಂಡು ಅರ್ಧ ಲೀಟ್ರ್ 1 ಲೀಟ್ರ್ ನೀರು ಕುಡಿದ್ಬಿಡಿ, ಸಂಕಟ ಎಲ್ಲ ಕಮ್ಮಿ ಆಗುತ್ತೆ. ಜ್ವರ ಹೊರಟೋಗುತ್ತೆ, ಬಾಯಿ ಕಹಿ ಇದ್ರೂ ಹೊರಟೋಗುತ್ತೆ. ಆಮೇಲೆ ಕೊನೆಗೆ ಹೇಳ್ತಾನೆ ಋಷಿ, ಜೀರ್ಣೇವಾರಿ ಬಲಪ್ರದಂ ವಿಷವತ್ ಭೋಜನ ಅಂತೇಶ ಭೇಷಜಂ ರೋಗ ಪೀಡಿತೆ. ಭೇಷಜ ಅಂದ್ರೆ ಔಷಧಿ. ಭೇಷಜ ಅಂದ್ರೇನು? ಔಷಧಿಗೆ ಭೇಷಜ ಅಂತ ಸಂಸ್ಕೃತದಲ್ಲಿ. ಭೇಷಜಂ ರೋಗ ಪೀಡಿತೆ, ರೋಗ ಪೀಡಿತರಾದವರಿಗೆ ನೀರೇ ಔಷಧಿ ಅಂತ ಹೇಳ್ತಾರೆ. ನೀರೇ ಔಷಧಿ ಅಂದ್ರೆ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ, ಜ್ವರ ಬಂದಾಗ ಏನೂ ತಿನ್ಬೇಡಿ, ಬಿಸಿನೀರು 2 ಲೀಟ್ರ್ ಬಿಸಿನೀರು ಕುಡಿದ್ಬಿಡಿ, ಸುಮ್ಮನೆ ಒದ್ಕೊಂಡು ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಎಷ್ಟು ಬೇಗ ಜ್ವರ ಹೋಗುತ್ತೆ ಅಂತಂದ್ರೆ ಸಾಯಂಕಾಲದಷ್ಟೊತ್ತಿಗೆ ಜ್ವರ ಹೋಗುತ್ತೆ. ಕೆಲವರು ವಾಂತಿನೂ ಬರ್ಬೋದು ನೀರು ಕುಡಿದಾಗ. 2 ಲೀಟ್ರ್ 1 ಲೀಟ್ರ್ 2 ಲೀಟ್ರ್ ನೀರು ಕುಡಿದಾಗ 1 ಸಾರಿ 2 ಸಾರಿ ವಾಂತಿ ಬರ್ಬೋದು. ನೀರಿನ ಕೆಟ್ಟದ್ದಲ್ಲ ಅದು, ಆ ವಾಂತಿ ಬರಬೇಕು. ಕಫ ಕಟ್ಕೊಂಡಿರುತ್ತೆ ಎದೆಯಲ್ಲಿ, ಅದೇ ವಾಂತಿ ರೂಪದಲ್ಲಿ ಹೊರಗೆ ಬರುತ್ತೆ. ಹಾಗಾಗಿ ಏನು ಚಿಂತೆ ಮಾಡಬೇಡಿ, ವಾಂತಿ ಆದರೆ ಹೆದರಬೇಡಿ, ಧೈರ್ಯವಾಗಿ ನೀರು ಕುಡೀರಿ.
ವಾಂತಿ ಬಂದ ಮೇಲೆ, ವಾಂತಿದೆಲ್ಲ ಸಮಾಧಾನ ಆದಮೇಲೆ 1 ಲೀಟ್ರ್ ಅರ್ಧ ಲೀಟ್ರ್ ನೀರು ಕುಡೀರಿ, ಭಾಳ ಒಳ್ಳೆಯದು. ಬಿಸಿನೀರು ಕುಡೀರಿ, ತಣ್ಣೀರು ಸಂದರ್ಭಾನುಸಾರವಾಗಿ ತಣ್ಣೀರು ಬಿಸಿನೀರು ಕುಡಿಬೋದು. ಯಾವಾಗಲೂ ಬಿಸಿನೀರೇ ಕುಡಿಬೇಕು ಅಂತ ಇಟ್ಕೋಬೇಡಿ. ಒಂದು ವೇಳೆ ನೀರು ಚೆನ್ನಾಗಿಲ್ಲ ಅಂದರೆ ನೀರನ್ನು ಕುದಿಸ್ಬಿಟ್ಟು ಸೋಸಿ ಅದನ್ನು ಆರಿಸ್ಬಿಟ್ಟು ಕುಡೀರಿ. ಆರಿಸಿದ ಮೇಲೆ ಸೋಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಬಿಸಿನೀರು ಕುಡಿಬೇಕು ಅನ್ನೋ ಅಭ್ಯಾಸ ಅಷ್ಟು ಒಳ್ಳೆಯದಲ್ಲ. ತಣ್ಣೀರೇ ಭಾಳ ಶ್ರೇಷ್ಠ. ಬಿಸಿನೀರು, ಕಾದಾರಿದ ನೀರಿನಲ್ಲಿ ಮೀನುಗಳು ಬದುಕಲ್ಲ. ಮೀನುಗಳು ಕಾದಾರಿದ ನೀರಲ್ಲಿ ಬದುಕಲ್ಲ, ಅಂದರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿರುತ್ತೆ ಅದರಲ್ಲಿ ಅಂತ ಅರ್ಥ. ಆದ್ದರಿಂದ ತಣ್ಣೀರನ್ನು ಕುಡಿಯೋ ಅಭ್ಯಾಸ ಮಾಡಿ. ಬೆಳಿಗ್ಗೆ ಹೊತ್ತು ಮಾತ್ರ ಉಗುರು ಬೆಚ್ಚನ ನೀರಿರಲಿ. ಬೆಳಿಗ್ಗೆ ತಣ್ಣೀರು ಕುಡಿಬೇಡಿ. ಅನಿವಾರ್ಯವಾಗಿ ಬೇಸಿಗೆ ಕಾಲ ಇದ್ದಾಗ ಅಷ್ಟೇ ಬೆಳಿಗ್ಗೆ ತಣ್ಣೀರು ಕುಡೀರಿ, ಇಲ್ಲಾಂದರೆ ತಣ್ಣೀರು ಕುಡಿಬೇಡಿ. ಇಷ್ಟು ನೀರಿನ ಬಗ್ಗೆ ಆಯಿತು. ಇನ್ನು ನಾಳೆಯಿಂದ ಆಹಾರದ ಬಗ್ಗೆ ತಗೊಳ್ತೀನಿ. ಪೃಥ್ವಿ ತತ್ವ ನಾಳೆ ಪೃಥ್ವಿ ತತ್ವದ ಬಗ್ಗೆ ತಗೊಳ್ತೀನಿ. ಬೆಳಿಗ್ಗೆಗೆ ನಿಮಗೆಲ್ಲ ನೆನಪಿದೆ, ಬೆಳಿಗ್ಗೆ 6:30 ಗಂಟೆಗೇನು ವಚನ ಪಾರಾಯಣ. ಈಗಾಗಲೇ 2 ದಿವಸ ಆಗಿದೆ. ನನಗೆ ವಚನ ಪಾರಾಯಣಕ್ಕೆ ಬರೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾನು ತಮ್ಮೆಲ್ಲರ ಕ್ಷಮೆ ಕೇಳ್ತೀನಿ. ನನಗೆ ತುಂಬ ಇಷ್ಟವಾದ ಪ್ರೋಗ್ರಾಮ್ ಅದು, ತುಂಬ ಸಂತೋಷ ನನಗೆ. ಆದರೆ ಅದಕ್ಕಿಂತ ದೊಡ್ಡ ಸೇವೆಯನ್ನು ಬಸವಣ್ಣವ್ರು ನನಗೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿಂದಲೂ ಬಂದಿರ್ತಾರೆ, ಬೇರೆ ಊರಿಂದ ಬಂದಿರ್ತಾರೆ, 7:30 ಬಂದು ನಿಂತ್ಬಿಟ್ಟಿರ್ತಾರೆ. ಅದು ಅಷ್ಟರೊಳಗೆ ನಾನು ಸ್ನಾನ ಪೂಜೆ ಮುಗಿಸ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ತಯಾರಾಗಬೇಕಾಗತ್ತೆ. ಆದ್ದರಿಂದ ನಿಮ್ಮ ಕಾರ್ಯಕ್ರಮಕ್ಕೆ ಬರೋಕ್ಕಾಗ್ತಾ ಇಲ್ಲ. ನನ್ನ ಮನಸ್ಸೆಲ್ಲ ನಿಮ್ಮ ಜೊತೆಗೆ ಇರುತ್ತೆ. ವಚನ ಪಾರಾಯಣ ಸಂತೋಷವಾಗಿ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಪಾರಾಯಣ ಮಾಡೋದ್ರ ಜೊತೆಗೆ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ನಿನ್ನೆ ಪ್ರವಚನ ಮಾಡಿದಂಥ ಮಂಜು ಮಾಸ್ತರ್ ಇದ್ದಾರೆ. ಇವತ್ತು ಈಗ 8 ಗಂಟೆಗೆ ಹೋಗ್ತಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭ ಹಾರೈಕೆಗಳನ್ನು ನಾವು ಹೇಳೋಣ. ಒಳ್ಳೇದಾಗಲಿ. ಕೆಲವರಿಗೆ ಯಾರಿಗೋ ಇವ್ರ ಮದುವೆ ಆಗದಿದ್ರು ಚಲೋ ಆಗಿರ್ತದಲ್ಲ, ಮಠಕ್ಕೆ ಮಾಡ್ಬೋದಾಗಿತ್ತು ಅನ್ಸಿರ್ಬೋದು. ಅವ್ರ ಮದುವೆ ಆಗಿ ಈಗಾಗಲೇ 2 ಜನಸಂಖ್ಯೆ ಜಾಸ್ತಿನೂ ಮಾಡ್ಯಾರ, ಗೊತ್ತಾಯ್ತಲ್ಲ. ಹಾಗಾಗಿ ಯಾರು ಆಸೆ ಇಟ್ಕೋಬೇಡಿ, ಮಠಕ್ಕೇನು ಬರಲ್ಲ. ಅವರು ಒಳ್ಳೆ ಪ್ರವಚನಕಾರರಾಗಿ, ಒಳ್ಳೆ ಶಿಕ್ಷಕರಾಗಿ, ಅವರಂಥ ಮಕ್ಕಳನ್ನ ತಯಾರು ಮಾಡುವಂಥ ಶಿಕ್ಷಕ ಆಗಲಿ ಅಂತ ತಿಳ್ಕೊಂಡು ಹಾರೈಸಿ, ನಿಮ್ಮೆಲ್ಲರಿಗೂ ಶುಭವನ್ನು ನಿಮ್ಮ ಬಗ್ಗೆ ಬಹಳ ಹೇಳ್ತಿದ್ರು ಅವರು. ಏನ್ರಿ ಜನ ಎಷ್ಟು ಚೆನ್ನಾಗಿ ಕೇಳ್ತಾರೆ, ಕಲ್ಯಾಣದ ಜನ. ಒಂದು ಸೂಜಿ ಬಿದ್ದರೆ ಸಪ್ಪಳ ಆಗಬೇಕು, ಅಷ್ಟು ನಿಶ್ಶಬ್ದವಾಗಿ ಕೂತಿರ್ತಾರೆ ಅಂತ ತಿಳ್ಕೊಂಡು ನಿಮ್ಮ ಬಗ್ಗೆ ಕೂಡ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ, ಅವರಿಗೆ ಎಲ್ಲರಿಗೂ ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು ದಯಾಮಯನಂತ ಪರಮಾತ್ಮ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣು ಶರಣು. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರುತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಳಲಿಂಗನೆ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವೆನಿ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ. ಕಿಂಕರ ನೀನೆ ಬಸವಣ್ಣ, ಶಂಕರ ನೀನೆ ಬಸವಣ್ಣ. ಮಂಕುಮಾನವರ
ಮದವನು ಹರಿಸಿದ ಮಹಾದೇವ ನೀನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹದಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯತು ಜಗದ್ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀನಲ್ಲದ್ದು ನಿಮ್ಮ ಧರ್ಮ, ಶರಣ ಸತಿ